ಹಳೆ ರೆಕಾರ್ಡಿಂಗ್ ಎಲ್ಲ ಅಪ್ಲೋಡ್ ಮಾಡಿದಾರ? ನೋಡಿದ್ರೆ ಚೆಕ್ ಮಾಡಿದ್ರ? ಇಲ್ಲ, ನಾವು ನೋಡ್ಲಿಲ್ಲ ಬ್ರದರ್. ಮಾಡಿಲ್ಲ ಬ್ರದರ್, ಮಾಡ್ಬೇಕು. ಮಾಡಿಲ್ವಾ? ಮಾಡಿಲ್ಲ. ಯಾಕಂದ್ರೆ ನನ್ 7, ಕಂಟ್ರೋಲ್ ಇಲ್ಲ ಅದು. 8, 9, 10 ರೆಕಾರ್ಡಿಂಗ್ ಬರ್ಬೇಕು. ಆಯ್ತು, ಹಾಗಾದ್ರೆ ಲಾಸ್ಟ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಬರ್ಬೇಕಲ್ವಾ? ಆಯ್ತು, ತೊಂದರೆ ಇಲ್ಲ. ನಾನು ಅವ್ರಿಗೆ ಚೆಕ್ ಮಾಡಕ್ ಹೇಳ್ತೀನಿ ಬಿಡಿ. ಅಪ್ಲೋಡ್ ಮಾಡ್ಲಿಕ್ಕೆ ಹೇಳಿದೆ, ಮಾಡ್ತೀನಿ ಅಂತ ಹೇಳಿದ್ರು, ಪ್ರಾಯಶಃ ಮರ್ತೋಗಿರ್ಬೇಕು ಅನ್ಸುತ್ತೆ. ನಾನು ಚೆಕ್ ಮಾಡ್ತೀನಿ, ಸರಿನಾ? ಸರಿ, ಏನಿವೆ ಅದು ಬರೀ ಕೇವಲ ಮುನ್ನುಡಿ ಮತ್ತೆ ಇದೆ ಈ ಭಾಗ ಇರೋದ್ರಿಂದ ಒಂದ್ ವೇಳೆ ಒಂಚೂರು ಹಾಕೋದ್ರೆ ಹೆಚ್ಚು ಕಡಿಮೆ ಆದ್ರೂ ಕೂಡ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿಂದ ಇವತ್ತಿಂದ ನಾವೇ ಮಾಡ್ಕೊಂಡು ಹೋಗೋಣ, ಸರಿನಾ? ಸರಿ, ಇವತ್ತು 10ನೇ ತಾರೀಕು ಅಕ್ಟೋಬರ್ 2025. ನವೆಂಬರ್ ತಿಂಗಳು ಸರ್. ಇರ್ಲಿ ಒಂದು ನಿಮಿಷ. ಆಗಲಿ. ರಿಕಾರ್ಡಿಂಗ್ ಅನಂತದೆಡೆಗೆ ಪುಸ್ತಕದ 281. ಸೊ ನವೆಂಬರ್ 10ನೇ ತಾರೀಕು. ಇಲ್ಲಿ 10, 11 ಅಂತಿದೆ. ಸೊ ನವೆಂಬರ್ 10 ಕರೆಕ್ಟ್ ನೀವು ಹೇಳಿದ್ರಿ. ಈ ಇಂಗ್ಲಿಷ್ನವ್ರು ಎಲ್ಲ ಉಲ್ಟಾ ಮಾಡಿ ಎಲ್ಲ ನಮಗೂ ಉಲ್ಟಾ ಮಾಡಿಷ್ಟು ಬಿಡ್ತಾರೆ, ಕನ್ಫ್ಯೂಷನ್ ಮಾಡಿ. ಸರಿನಾ? ನವೆಂಬರ್ 10ನೇ ತಾರೀಕು ಅನಂತದೆಡೆಗೆ ಪುಸ್ತಕದ ಜ್ಞಾನ ಪ್ರಕರಣ 281 ಪುಟ, ಅಲ್ಲಿಂದ ಶುರು ಮಾಡ್ತಾ ಇದ್ದೀವಿ, ಸರಿನಾ? ಸೃಷ್ಟಿ ನಿರ್ಮಾಣದ ಸಮಯ ಬಂದಾಗ ಸಿದ್ಧತೆಗಳಾಗತೊಡಗಿದವು. ಧಾರೆಗಳು ಪ್ರವೇಶಿಸಿದವು, ಕಂಪನ ಹುಟ್ಟಿತು, ತೊಡಕುಗಳು ಬೀಳತೊಡಗಿದವು, ವೇಗವು ಹುಟ್ಟಿಕೊಂಡಿತು, ಮಂಥನ ಕಾರ್ಯವು ಆರಂಭವಾಯಿತು, ಕ್ರಿಯೆ ಪ್ರತಿಕ್ರಿಯೆಗಳು ಆಗತೊಡಗಿದವು. ಈ ಕ್ರಮವು ಬಹುದಿನಗಳವರೆಗೆ ನಡೆಯಲು ವಸ್ತುಗಳು ವ್ಯಕ್ತವಾಗಲಾರಂಭಿಸಿದವು, ಸೃಷ್ಟಿಯು ರಚನೆಯಾಗತೊಡಗಿತು. ಇದು ಒಂದು ಪ್ಯಾರಾಗ್ರಾಫ್ ಅಲ್ಲಿ ಇಡೀ ಸೃಷ್ಟಿ ಹೆಂಗೆ ರಚನೆ ಆಯಿತು ಅಂತ ಬರೆದು ಬಿಡಿದ್ದಾರೆ, ಒಂದಾದ್ಮೇಲೆ ಒಂದು. ಸೊ ಯಾರಿಗಾದ್ರೂ ಸೃಷ್ಟಿ ಹೆಂಗೆ ರಚನೆ ಆಯಿತು ಅಂತ ಯಾರನ್ನು ಕೇಳಿತು ಅಂತಂದ್ರೆ ಇದು ಒಂದು ಪ್ಯಾರಾಗ್ರಾಫ್ ಬರೆದ್ರೆ ಸಾಕು. ಯಾಕೆಂದ್ರೆ ಬಾಬೂಜಿ ಅವರು ಹಲವಾರು ಕಡೆ ಸೃಷ್ಟಿ ಹೇಗೆ ರಚನೆ ಆಯಿತು ಅಂತ ಉಲ್ಲೇಖ ಮಾಡಿದ್ದಾರೆ. ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಅತ್ಯಂತ ಸಾರಾಂಶದ ರೂಪದಲ್ಲಿ ಬಂದಿರತಕ್ಕಂಥದ್ದು ಅಂದ್ರೆ ಈ ಒಂದು 5-6 ಲೈನ್ ಏನಿದೆಯಲ್ಲ, ಇದರಲ್ಲಿ ಇಡೀ ಸೃಷ್ಟಿ ಕಾರ್ಯ ಹೆಂಗಾಯ್ತು ಅಂತ ಹೇಳಿ ಒಂದು ಸಾರಾಂಶದಲ್ಲಿ ಬಂದಿದೆ. ಇದನ್ನು ದಯವಿಟ್ಟು ಜ್ಞಾಪಕ ಇಟ್ಕೊಳ್ರಿ. ಜಡ ಚೇತನ ಸಮುದಾಯವು ಉತ್ಪನ್ನವಾಗತೊಡಗಿತು. ಮೆಲ್ಲ ಮೆಲ್ಲನೆ ಎಲ್ಲ ವಸ್ತುಗಳು ಪ್ರಕಾಶಕ್ಕೆ ಬಂದವು, ಪ್ರಪಂಚವು ರಚಿತವಾಯಿತು. ಗತಿಶೀಲತೆಯು ಆರಂಭವಾಗಿ ಎಲ್ಲಿವರೆಗೆ ಮುಂದುವರಿಯುತ್ತೆಂದರೆ ಅದರ ಮೂಲದಲ್ಲಿದ್ದ ಗತಿಹೀನತೆಯ ವಿಚಾರವು ತರಂಗಿತವಾಗತೊಡಗಿತು ಅಂತಂದ್ರೆ ಅದು ದೃಷ್ಟಿಯಿಂದ ದೂರ ಉಳಿಲಿಕ್ಕೆ ಶುರು ಆಯಿತು. ಕೇವಲ ಗತಿಶೀಲತೆನೇ ನಮ್ಗೆ ಕಾಣಿಸ್ಲಿಕ್ಕೆ ಶುರು ಆಯಿತು, ಅನುಭವ ಬರ್ಲಿಕ್ಕೆ ಶುರು ಆಯಿತು. ಆ ಗತಿಹೀನತೆಯ ಸ್ಥಿತಿ ಕಣ್ಣಿನಿಂದ ಮರೆಯಾಯಿತು ಅಂತ ಇಟ್ಕೊಳ್ಳಿ. ಇದೇ ದರ್ಶನಶಾಸ್ತ್ರದ ಆರಂಭವಾಯಿತು. ಯಾವಾಗ ಆ ಗತಿಹೀನ ವಸ್ತು ನಮ್ಮ ದೃಷ್ಟಿಯಿಂದ ಮರೆಯಾಯಿತು, ಆಗ ನಿಮಗೆ ಆ ದರ್ಶನಶಾಸ್ತ್ರದ ಒಂದು ಆಧಾರ ಬೇಕಾಯಿತು. ನಮಗೆ ಆ ವಸ್ತು, ಆ ಸತ್ಯ ವಸ್ತು ಅನ್ನೋದು ನಿಜವಾಗ್ಲೂ ಯಾವಾಗಲೂ ಕಾಣ್ತಾ ಇದ್ರೆ ನಮ್ಗೆ ದರ್ಶನಶಾಸ್ತ್ರ ಯಾಕೆ ಬೇಕು? ಎದುರುಗಡೆನೆ ಕಾಣುತ್ತಲ್ವಾ? ಯಾವ ದರ್ಶನ ಬೇಕಾಗಿಲ್ಲ. ಯಾವಾಗ ಗತಿಹೀನ ಸ್ಥಿತಿಯ ದರ್ಶನ ನಮಗೆ ಆಗಲ್ವೋ ಆಗ ದರ್ಶನ ಶಾಸ್ತ್ರದ ಒಂದು ಅವಶ್ಯಕತೆ ಬಂದಿತ್ತು. ಇದು ಅರ್ಥ ಆಗ್ತಿದೆಯಾ? ಎದುರುಗಡೆ ಕಾಣ್ತಾ ಇದ್ರೆ ದರ್ಶನ ಶಾಸ್ತ್ರ ಎಲ್ಲೇ ಎದುರುಗಡೆನೆ ಇದೆ, ಕಾಣ್ತಿದೆ ಬಿಡಯ್ಯ ಅಂತ ಹೇಳ್ತೀವಿ ಅಲ್ವಾ? ಎದುರುಗಡೆನೆ ಮಾವಿನ ಹಣ್ಣು ಅಂತ ಕೈನಲ್ಲಿ ಇಟ್ಕೊಂಡಿದ್ರೆ ಮಾವಿನ ಹಣ್ಣು ಹಂಗಿರುತ್ತೆ ಹಿಂಗಿರುತ್ತೆ ಅಂತ ವಿವರಣೆ ಮಾಡುವಂತ ಅಗತ್ಯ ಇಲ್ಲ. ಎದುರುಗಡೆ ನಿನ್ ಕೈನಲ್ಲೇ ಇದೆ, ಕಾಣ್ತಾ ಇದೆ ಬಿಡಯ್ಯ ಅಂತ ಹೇಳ್ತೀವಿ. ಅದೇ ಮಾವಿನ ಹಣ್ಣು ಬರೀ ಇಬ್ಬರ ಹತ್ರನೂ ಇಲ್ಲ ಅಂತ ಇಟ್ಕೊಳ್ರಿ, ಆದ್ರೆ ಮಾವಿನ ಹಣ್ಣು ಬಗ್ಗೆ ವರ್ಣನೆ ಮಾಡ್ತಾ ಇದ್ದೀನಿ, ಆಗ ಮಾವಿನ ಹಣ್ಣಿನ ಚಿತ್ರ ಬೇಕು, ಮಾವಿನ ಹಣ್ಣಿಂದ ಒಂದು ವಿಡಿಯೋ ಬೇಕು, ಅದೆಲ್ಲ ಬೇಕಾಗುತ್ತೆ. ಅದು ದರ್ಶನಶಾಸ್ತ್ರ. ದರ್ಶನಶಾಸ್ತ್ರ ಫೋಟೋ ವಿಡಿಯೋ ಇದ್ದಂಗೆ, ಅದು ನಿಜವಾದ ಹಣ್ಣನ್ನು ಕೊಡಲ್ಲ. ಆ ಹಣ್ಣು ಈ ತರ ಇದೆ ಅಂತ ಹೇಳುತ್ತಷ್ಟೇ. ನಾವು ನಿಜವಾದಂತ ಹಣ್ಣನ್ನು ಹುಡ್ಕೊಂಡು ಹೋಗಿ ಅದನ್ನ ಅನುಭವಿಸ್ಬೇಕು, ತಿನ್ನಿ ಅಲ್ವಾ? ಅದು ನಿಜವಾದಂತ ಸಾಕ್ಷಾತ್ಕಾರ. ಅವಾಗ ಆ ಮಾವಿನ ಹಣ್ಣಿನ ಸಾಕ್ಷಾತ್ಕಾರ ಮಾಡ್ಕೊಂಡಂಗೆ ಆಯ್ತು. ಮಾವಿನ ಹಣ್ಣಿನ ತಿಂದ ಮೇಲೆ ಮಾವಿನ ಹಣ್ಣಿನ ರುಚಿಯ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾಯ್ತು ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಅದೇ ರೀತಿಯಾಗಿ ಕೇಂದ್ರದ ದರ್ಶನ ಆಗಬೇಕು, ಚಕ್ರದ ದರ್ಶನವೂ ಆಗಬೇಕು, ಚಕ್ರದಲ್ಲಿ ಇರ್ತಕ್ಕಂಥ ಸ್ಥಿತಿಗತಿಗಳ ಅನುಭವ ಆಗಬೇಕು. ಅವಾಗ ಆ ಚಕ್ರದಲ್ಲಿ ಇರ್ತಕ್ಕಂಥ ರುಚಿಯನ್ನು ನಾವು ಅನುಭವಿಸಿದೀವಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಇವತ್ತು ಒಂದು ಪಾಯಿಂಟ್ ಬರ್ತಾ ಇತ್ತು, ಇದೊಂದು ಪ್ಯಾರಾಗ್ರಾಫ್ ಮುಗಿಸ್ಬಿಡೋಣ, ಆಮೇಲೆ ಒಂದು ಪಾಯಿಂಟ್ ಹೇಳ್ತೀನಿ ನಿಮ್ಗೆ ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಈ ಪಾಯಿಂಟ್.
ಇದೇ ದರ್ಶನಶಾಸ್ತ್ರದ ಆಧಾರವಾಯಿತು. ದರ್ಶನಶಾಸ್ತ್ರದ ಆಧಾರ ಏನು? ಆ ಗತಿಹೀನ ಸ್ಥಿತಿ ಮರೆಯಾದಾಗ ದರ್ಶನಶಾಸ್ತ್ರದ ಆಧಾರವಾಯಿತು. ಸರಿನಾ? ಬುದ್ಧಿಯ ಓಡಾಟವು ಇಲ್ಲಿಂದಲೇ ಆರಂಭವಾಗುವುದು. ಈಗ ದರ್ಶನ ಆಗ್ಬೇಕಾಗಿದ್ದು ಆಗ್ತಾ ಇಲ್ಲ. ಈಗ ಬುದ್ಧಿ ಹುಡುಕ್ಲಿಕ್ಕೆ ಶುರು ಮಾಡುತ್ತೆ. ಎಲ್ಲೋಯ್ತಪ್ಪ ಇದು, ಏನಾಯ್ತು ಇದು ಅಂತ ಬುದ್ಧಿ ಹುಡುಕ್ಲಿಕ್ಕೆ ಶುರು ಆಯ್ತು. ತನಗಿಂತ ಮೇಲಿನ ವಸ್ತುವಿನ ಶೋಧವು ಇಲ್ಲಿಯೇ ಆರಂಭವಾಯಿತು. ಸೊ ನಾವೆಲ್ಲರೂ ಕೂಡ ಗತಿಶೀಲ ಸ್ಥಿತಿಯಲ್ಲಿ ಇದ್ದೀವಿ. ಗತಿಹೀನ ಸ್ಥಿತಿಯಲ್ಲಿ ಇರತಕ್ಕಂಥ ವಸ್ತುವನ್ನ ನಾವು ಗ್ರಹಿಸಿಕೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಅದನ್ನೇ ನಾವು ಆಧ್ಯಾತ್ಮದಲ್ಲಿ ಪ್ರಯತ್ನ ಪಡ್ತಾ ಇರೋದು. ಅರ್ಥಾತ್ ಧರ್ಮದ ತಳಪಾಯ ಬಿದ್ದಿತು. ಈಗ ಧರ್ಮಕ್ಕೆ ಒಂದು ಬುನಾದಿ ಸಿಕ್ತು. ಏನು ಧರ್ಮ ಅಂದ್ರೆ? ಏನು ಧರ್ಮ ಅಂತಂದ್ರೆ ಗತಿಶೀಲ ಸ್ಥಿತಿಯಿಂದ ಗತಿಹೀನ ಸ್ಥಿತಿಯವರೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥ ಒಂದು ಜೀವನ ಮೌಲ್ಯಗಳೇನಿದೆ ಅದನ್ನೇ ಧರ್ಮ ಅಂತ ಕರಿತೀವಿ ನಾವು. ಧರ್ಮ ಅಂತಂದ್ರೆ ಅಷ್ಟೇ, ಆಯ್ತಾ? ಧರ್ಮ ಅಂತಂದ್ರೆ ಹಲವಾರು ವ್ಯಾಖ್ಯಾನಗಳು ಉಂಟು. ಮೂಲಭೂತವಾಗಿ ಧರ್ಮ ಅಂದ್ರೆ ಏನು? ನಮ್ಮನ್ನ ಕಾಣದೇ ಇರತಕ್ಕಂಥ ಒಂದು ವಸ್ತುವಿನೆಡೆಗೆ ನಮ್ಮ ಮನಸ್ಸನ್ನ, ದೃಷ್ಟಿಯನ್ನ ಹೊಳಿಸುವಂತ ಒಂದು ಸ್ಫೂರ್ತಿ ಕೊಡ್ತಕ್ಕಂಥದಕ್ಕೆ ಧರ್ಮ ಅಂತ ಕರಿತೀವಿ. ಅರ್ಥ ಆಯ್ತು? ಅದಕ್ಕೆ ನಾವು ಈಗ ಭಗವಂತ ಕಾಣಲ್ಲ ಅಂತ ಅನ್ಕೊಳ್ತೀವಿ. ನಾವೇನ್ ಮಾಡ್ತೀವಿ? ದೇವಸ್ಥಾನಗಳಲ್ಲಿ ಮೂರ್ತಿ ರೂಪದಲ್ಲಿ ಅವನನ್ನ ಪ್ರಕಟ ಮಾಡಿ ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಕೈ ಮುಗಿತೀವಿ. ಈಗ ಕಾಲಕ್ರಮೇಣದಲ್ಲಿ ಭಗವಂತ ಎಲ್ಲ ಕಡೆ ಇದ್ದಾನೆ, ನಮ್ಮ ಹೃದಯದಲ್ಲೇ ಅವನ ಸ್ಥಿತಿಯನ್ನು ನಾವು ಅನುಭವಿಸ್ಬೋದು ಅಂತಿದ್ದಾಗ ದೇವಸ್ಥಾನಕ್ಕೆ ಹೋಗೋದು ತಾನಾಗೆ ಕಡಿಮೆ ಆಗುತ್ತಲ್ವಾ? ಯಾಕೆಂತಂದ್ರೆ ಮನೇಲೇ ದೋಸೆ ತಿಂತು ಅಂತಂತಂದ್ರೆ ಹೊರಗಡೆ ಯಾರೋ ದೋಸೆ ತಿಂತಾರೆ. ಮನೇಲಿ ದೋಸೆ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಹೊರಗಡೆ ತಿಂತಾರೆ. ಹೌದಾ ಇಲ್ಲ? ಮನೇಲೇ ದೋಸೆ ವೆರೈಟಿ ಆಫ್ ದೋಸೆ ಮಾಡ್ಕೊಡ್ತಾ ಇದ್ರೆ, ವೆರೈಟಿ ಆಫ್ ದೋಸೆ ಚಟ್ನಿ ಮಾಡ್ಕೊಡ್ತಿದ್ರೆ ನೀವು ಹೊರಗಡೆ ಹೋಗಿ ಯಾಕೆ ಹುಡ್ಕೊಂಡು ಹೋಗ್ತೀರಾ? ಅಲ್ವಾ? ಎಲ್ಲರೂ ತರಕಾರಿ ದೋಸೆ ಮಾಡ್ತೀರಾ? ತರಕಾರಿ ಚಟ್ನಿ ಮಾಡ್ತೀರಾ? ಸೊ ಬೇರೆ ಬೇರೆ ತರಕಾರಿಗಳು, ಬೇರೆ ಬೇರೆ ತರಕಾರಿನಲ್ಲಿ ದೋಸೆ ಚಟ್ನಿ ಮಾಡ್ಕೊಂಡು ತಿನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕು. ಅವಾಗ 101 ವೆರೈಟೀಸ್ ಹೋಟ್ಲ್ ಹುಡ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ದೋಸೆ ವೆರೈಟೀಸ್ ಅಂತ ಮನೆಯಲ್ಲೇನೆ ಮಾಡತಕ್ಕಂಥ ವೆರೈಟಿನಲ್ಲಿ ಖುಷಿಯಾಗಿರ್ತೀರ. ಸರಿನಾ? ಸೊ ತರಕಾರಿ ಸಿಪ್ಪೆ ಕೂಡ ವೇಸ್ಟ್ ಮಾಡಬಾರ್ದು. ತರಕಾರಿ ಸಿಪ್ಪೆ ಹಾಕಿ ಚಟ್ನಿ ಮಾಡೋದನ್ನ ಕಲ್ತ್ಕೋಬೇಕು. ಸರಿನಾ? ಸೊ ನಮ್ಮನೇಲಿ ದೋಸೆ ಮಾಡಬೇಕಾದ್ರೆ ಒಂದು ಥೀಮ್ ಇಟ್ಕೊಂಡು ದೋಸೆ ಮಾಡ್ತಾರೆ. ಅದೇ ತರಕಾರಿದು ದೋಸೆ, ಅದೇ ತರಕಾರಿ ಸಿಪ್ಪೆದು ಚಟ್ನಿ. ಗೊತ್ತೇ ಆಗಲ್ಲ ಸಿಪ್ಪೆ ಹಾಕಿದ್ದಾರೆ ಅಂತ. ಆ ರೀತಿ ಚಟ್ನಿ ಮಾಡ್ತಾರೆ. ಸೊ ಯಾರ್ಯಾರು ಅದನ್ನ ಅಭ್ಯಾಸ ಮಾಡ್ಕೊಂಡಿಲ್ವೋ, ಕರಗತ ಮಾಡ್ಕೊಂಡಿಲ್ವೋ, ದಯವಿಟ್ಟು ಅದನ್ನ ಕರಗತ ಮಾಡ್ಕೊಳ್ರಿ. ಅದಕ್ಕೆ ನಮ್ಮ ಮಗಳು ಅಮ್ಮನಿಗೆ ಬಿಸ್ನೆಸ್ ಐಡಿಯಾ ಕೊಡ್ತಾ ಇದ್ರು. ಈ ತರ ದೋಸೆ ಥೀಮಲ್ಲಿ, ತರಕಾರಿ ಥೀಮಲ್ಲಿ ದೋಸೆ ಮಾಡೋರು ಯಾರು ಇಲ್ಲ, ಇದನ್ನ ನೀವು ಬಿಸ್ನೆಸ್ ಮಾಡಿ ವ್ಯಾಪಾರ ಮಾಡಬೇಕು ಎಲ್ರಿಗೂ ಅಂತ. ಆಯ್ತು ನೋಡ್ರಿ, ಮಕ್ಕಳು ಯಾವ ದೃಷ್ಟಿಯಲ್ಲಿ ನೋಡ್ತಾರೆ, ಅಮ್ಮ ಯಾವ ದೃಷ್ಟಿಲಿ ನೋಡ್ತಾರೆ. ಅಮ್ಮ ಆರೋಗ್ಯ ದೃಷ್ಟಿಲಿ ನೋಡ್ತಾರೆ, ಮಕ್ಕಳು ಬಿಸ್ನೆಸ್ ದೃಷ್ಟಿಲಿ ನೋಡ್ತಾರೆ. ಸರಿ, ಆಯ್ತು ರೀ, ಮುಂದಕ್ಕೆ ಹೋಗೋಣ. ಸೊ ಧರ್ಮದ ತಳಪಾಯ ಬಿದ್ದಿತ್ತು. ಗತಿಶೀಲತೆಯಂತೂ ನಮ್ಮಲ್ಲಿ ಇದ್ದೇ ಇತ್ತು. ಈಗ ನಾವು ಅದರ ಅನಸ್ತಿತ್ವವನ್ನು ಕುರಿತ ವಿಚಾರ ಮಾಡತೊಡಗಿದೆವು. ಈಗ ಗತಿಶೀಲತೆ ಇತ್ತು, ಅದರ ಅನಸ್ತಿತ್ವ ಅಂತಂದ್ರೆ ಗತಿಹೀನ ಸ್ಥಿತಿ. ಗತಿಶೀಲತೆ ನಿಂತು ಹೋದಾಗ ಏನಿರುತ್ತೆ ಅದನ್ನು ನಾವು ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅನಸ್ತಿತ್ವದ ವಿಷಯವಾಗಿ ಆಲೋಚನೆ ಮಾಡಿದಾಗ ಅದಕ್ಕಿಂತ ಮೊದಲಿನ ವಸ್ತು ಅರ್ಥಾತ್ ಗತಿಹೀನತೆಯ ತಿಳಿವಳಿಕೆ ಉಂಟಾಯಿತು. ಹಾಗಾದ್ರೆ ಇದು ಗತಿಶೀಲವಾಗಿದೆ ಅಂತಂದ್ರೆ ಅದರ ಬಗ್ಗೆ ನಾವು, ಅನಸ್ತಿತ್ವದ ಬಗ್ಗೆ ನಾವು ಚಿಂತೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಗತಿಶೀಲವಾಗಿರ್ತಕ್ಕಂಥದ್ದು ಗತಿಹೀನವಾಯಿತು ಅಂತಂದ್ರೆ ಅದರ ಅಸ್ತಿತ್ವನೇ ಬದಲಾವಣೆ ಆಯಿತು ಅಂತ. ಆ ಒಂದು ಸ್ಥಿತಿ ಬಗ್ಗೆ ಇವಾಗ ನಾವು ಚಿಂತೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಈ ಪ್ರಕಾರ ಗತಿಶೀಲತೆಯು ನಮಗೆ ಅದಕ್ಕಿಂತ ಮೊದಲಿನ ದಶೆ ಎಂದರೆ ಗತಿಹೀನತೆಯ ಸಮಾಚಾರ ಕೊಟ್ಟಿತು. ಸೊ ಈಗ ನಾವು ಗತಿಶೀಲವಾಗಿದ್ದೀವಿ, ಗತಿಹೀನತೆಯ ಸಮಾಚಾರ ನಮಗೆ ಗೊತ್ತಾಗ್ಲಿಕ್ಕೆ ಶುರುವಾಯಿತು. ಮತ್ತು ಗತಿಹೀನತೆಯೇ ನಮಗೆ ಗತಿಶೀಲತೆಯ ಅರ್ಥವೆಂದು ತಿಳಿಸಿತು. ಗತಿಹೀನತೆಯೇ ನಮಗೆ ಗತಿಶೀಲತೆಯ ಅರ್ಥವನ್ನು ತಿಳಿಸಿತು. ಯಾವಾಗ ಯಾರು ಹೋಗಿ ಈ ಗತಿಹೀನ ಸ್ಥಿತಿಯನ್ನು ಗಳಿಸ್ಕೊಂಡ್ರೋ ಅವರಿಗೆ ಈ ಗತಿಶೀಲವಾಗಿರೋದು ಅಂತಂದ್ರೆ ಏನು, ಅದರ ಅರ್ಥ ಏನು ಅಂತ ಗೊತ್ತಾಗ್ಲಿಕ್ಕೆ ಶುರು ಆಯಿತು. ಅವರು ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಶುರು ಮಾಡಿದ್ರು. ಇದನ್ನೇ ನಾವು ದರ್ಶನ ಅಂತ ಕರೆಯೋದು. ದರ್ಶನ ಅಂತಂದ್ರೆ ಒಂದೊಂದು ಋಷಿಮುನಿಗಳು ಒಂದೊಂದು ಹಂತದ ಗತಿಹೀನ ಸ್ಥಿತಿಗೆ ಹೋಗಿ ಮುಟ್ಟಿದ್ರು. ಅತ್ಯಂತ ಗತಿಹೀನ ಸ್ಥಿತಿಗೆ ಯಾರು ಹೋಗ್ಲಿಲ್ಲ, ಬಾಬೂಜಿಯವರು ಒಬ್ಬರೇ ಹೋಗಿದ್ದು. ಮತ್ತೆ ಆದಿಯಲ್ಲಿ ಋಷಿಭದೇವ ಅಂತ ಯಾರು ಇದ್ದಾರೆ ಅಂತ ತೀರ್ಥಂಕರ ಪುಸ್ತಕದಲ್ಲಿ ಬರೆದಿದ್ದಾರಲ್ಲ ದಾಜಿಯವರು, 72 ಪೀಳಿಗೆ ಮುಂಚೆ, ದಶರಥನ 72 ಪೀಳಿಗೆ ಮುಂಚೆ
ಯಾರಿದ್ರು ಅಂತ. ಆ ಒಂದು ಋಷಿ, ರಾಜಋಷಿ, ಈ ರಾಜಯೋಗವನ್ನು ಕಂಡಿಡಿದವನು, ಅವನು ಹೋಗಿದ್ದ. ಇಷ್ಟು ಜನ ಬಿಟ್ಟರೆ ಎಷ್ಟು ಜನ ಅತ್ಯಂತ ಮೂಲಭೂತವಾದಂಥ, ಅತ್ಯಂತ ಕೇಂದ್ರಕ್ಕೆ ಹತ್ತಿರವಾದಂಥ ಆ ಗತಿಹೀನ ಸ್ಥಿತಿಯಲ್ಲಿ ಹೋಗಿ ನೆಲೆ ನಿಲ್ಲಿಸಲಿಕ್ಕೆ ಸಾಧ್ಯವಾಯಿತು? ಬಾಬೂಜಿ ಲಾಲಾಜಿ ಅವರಾದರೂ ಜೀವಂತವಾಗಿದ್ದುಕೊಂಡೇ ಅಲ್ಲಿ ಹೋಗಿ ನೆಲೆ ನಿಂತರು. ಬೇರೆಯವರೆಲ್ಲ ಕೂಡ ಜೀವ ತ್ಯಾಗ ಮಾಡಿದ್ಮೇಲೆ, ದೇಹ ತ್ಯಾಗ ಮಾಡಿದ್ಮೇಲೆ ಹೋಗಿ ನೆಲೆ ನಿಂತರು. ಹಾಗಿರ್ಬೇಕಾದ್ರೆ ಈಗ ಬಾಬೂಜಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಗತಿಹೀನತೆಯ ಕಡೆಗೆ ನಮ್ಮ ದಾರಿ ಪ್ರಯಾಣ ನಡೆದಾಗ ಬೇರೆ ಬೇರೆ ಋಷಿಮುನಿಗಳು ಒಂದೊಂದು ಹಂತದ ಗತಿಹೀನ ಸ್ಥಿತಿಗೆ ಹೋಗಿ ಮುಟ್ಟಿದ್ರು. ಅಲ್ಲಿ ಮುಟ್ಕೊಂಡು ಈ ಕಡೆ ತಿರುಗಿ ನೋಡಿದ್ರು. ಯಾವ ಕಡೆಗೆ? ಗತಿಶೀಲತೆಯ ಕಡೆಗೆ ತಿರುಗಿ ನೋಡಿದ್ರು. ಗತಿಹೀನ ಸ್ಥಿತಿಯಿಂದ ಗತಿಶೀಲತೆಯ ಕಡೆಗೆ ತಿರುಗಿ ನೋಡಿದ್ರು. ಅವರಿಗೆ ಈ ಗತಿಹೀನತೆಯಿಂದ ಗತಿಶೀಲತೆ ಹೇಗೆ ಬರ್ತಾ ಇದೆ ಅಂತ ಒಬ್ಬೊಬ್ಬರಿಗೆ ಒಂದೊಂದು ವೇದ್ಯವಾಯಿತು. ಒಬ್ಬೊಬ್ಬರು ಅವರವರ ಅನುಭವಕ್ಕೆ ತಕ್ಕಂಗೆ ಒಂದೊಂದು ದರ್ಶನ ಅಂತ ಕೊಟ್ಟರು. ಇದೇ ದರ್ಶನದ ಆಧಾರ. ಸೊ ಒಂದೊಂದು ಋಷಿಮುನಿ ಒಂದೊಂದು ಸ್ತರದ ಗತಿಹೀನ ಸ್ಥಿತಿಗೆ ಹೋಗಿ ಮುಟ್ಟಿದ್ರು. ಅಲ್ಲಿಂದ ತಿರುಗಿ ಗತಿಶೀಲತೆ ಕಡೆ ನೋಡಿದ್ರು. ಆ ಗತಿಹೀನತೆಗೂ ಗತಿಶೀಲತೆಗೂ ಇರ್ತಕ್ಕಂಥ ಸಂಬಂಧವನ್ನ ಅವನ ಮನಸ್ಸಿನಲ್ಲಿ, ಹೃದಯದಲ್ಲಿ ಅದನ್ನು ಅನುಭವಿಸಿದ್ರು, ಅದನ್ನ ಪ್ರಕಟ ಮಾಡಿದ್ರು. ಅದನ್ನು ಪ್ರಕಟ ಮಾಡಿದಾಗ ಅದನ್ನ ನಾವು ದರ್ಶನ ಅಂತ ಕರಿತೀವಿ. ಸರಿನಾ? ಮತ್ತು ಗತಿಹೀನತೆ ನಮಗೆ ಗತಿಶೀಲತೆಯ ಅರ್ಥವನ್ನು ತಿಳಿಸಿತು. ಈಗ ಪರಸ್ಪರ ವಿರೋಧಿ ವಸ್ತುಗಳು ಅರ್ಥ ನಮಗೆ ತಿಳಿಯಿತು. ಈಗ ಎರಡು ವಿರೋಧಿ ವಸ್ತುಗಳಿದೆ. ಗತಿಶೀಲ ವಸ್ತು ಇದೆ, ಗತಿಹೀನ ವಸ್ತು ಇದೆ. ಈ ಎರಡು ಪದಾರ್ಥಗಳಾದ ಅರ್ಥವು ನಮಗೆ ತಿಳಿಯತೊಡಗಿತ್ತು. ಒಂದಕ್ಕೊಂದು ಇರತಕ್ಕಂಥ ಅರ್ಥ, ಒಂದರಿಂದ ಮುಖಾಂತರ ಇನ್ನೊಂದಕ್ಕೆ ಇರತಕ್ಕಂಥ ಅರ್ಥ, ಅವೆಲ್ಲವೂ ಕೂಡ ನಮಗೆ ತಿಳಿಯಲಿಕ್ಕೆ ಶುರು ಆಯಿತು. ಗತಿಶೀಲತೆಯ ಮುಂಚಿನ ಸ್ಥಿತಿಯು ನಮ್ಮ ವಿಚಾರದಲ್ಲಿ ಬಂದಾಗ ಅದು ಗತಿಹೀನತೆಯ ಸ್ಥಿತಿಯೇ ಇದ್ದಿತು. ಸೊ ಈಗ ನಮಗೆ ಗತಿಶೀಲವಾಗಿದ್ದೀವಿ ಅಂತ ನಮ್ಮ ಮನಸ್ಸಿನಲ್ಲಿ ವಿಚಾರ ಬಂತು ಅಂತಂದ್ರೆ ಅದರ ಹಿಂದ್ಗಡೆ ನಮಗೂ ಗೊತ್ತಿದ್ದೋ ಗೊತ್ತಿಲ್ದಂಗೆನೋ, ಅರಿವಿನಲ್ಲಿ ಇದ್ದೋ ಇಲ್ಲದೆ ಇರೋಂಗೆ ಆ ಗತಿಹೀನತೆಯ ಸ್ಥಿತಿಯು ಕೂಡ ಜೊತೆಯಾಗಿ ಇದೆ ಅಂತ ನಮಗೂ ಗೊತ್ತಾಯ್ತು. ಯಾಕಂದ್ರೆ ಎರಡೂ ಒಂದಕ್ಕೊಂದು ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾನು ಒಳ್ಳೇದು ಅಂತ ಹೇಳಿದ್ರೆ ಜೊತೆಯಾಗಿ ಕೆಟ್ಟದನ್ನು ಕೂಡ ಅದ್ರ ಬಗ್ಗೆ ನಮ್ಗೆ ಆ ಕಲ್ಪನೆ ಇದ್ದೇ ಇರುತ್ತಲ್ವಾ. ಒಳ್ಳೇದು ಅಂತ ಹೇಳಿದ ತಕ್ಷಣ ಒಳ್ಳೇದಲ್ದೇ ಇದ್ದೆಲ್ಲ ಕೆಟ್ಟದು ಅಲ್ವಾ. ಸೊ ಹಾಗಾಗಿ ನಾವು ವಿರೋಧಾಭಾಸಗಳಿದೆಯಲ್ಲ, ಗತಿಶೀಲತೆ ಗತಿಹೀನತೆ. ಗತಿಶೀಲತೆ ಇದೆ ಅಂತ ನಮ್ಗೆ ಗೊತ್ತಾದ್ಮೇಲೆ ಅದ್ರ ಹಿಂದ್ಗಡೆ ಗತಿಹೀನತೆನೂ ಇದೆ ಅಂತ ನಮ್ಗೆ ಅರಿವಾಗ್ಲಿಕ್ಕೆ ಶುರು ಆಯ್ತು. ಸತ್ಯ ಅವ್ರೆ, ಆಮೇಲೆ ಬರ್ತೀವ್ರಿ ಪ್ರಶ್ನೆಗಳಿಗೆ, ಇವಾಗ ಬೇಡ. ಈಗ ನಾವು ಗತಿಶೀಲತೆಯ ಆನಂದದೊಂದಿಗೆ ಪರಿಚಿತರಾಗಿದ್ದೇವೆ. ಈಗ ಗತಿಶೀಲವಾಗಿದ್ದಾಗ ನಾವು ಆನಂದ ಭರಿತರಾಗಿರೋದು ನಾವು ಚೆನ್ನಾಗಿ ಪರಿಚಯ ಇದೆ ಎಲ್ರಿಗೂ ಕೂಡ. ಅದರ ಆಸ್ವಾದವನ್ನು ಎಷ್ಟರ ಮಟ್ಟಿಗೆ ಮಾಡಿದ್ದೇವೆಂದರೆ ನಮ್ಮಲ್ಲಿ ಶಾಂತಿಯ ವಿಚಾರವು ತಾನಾಗಿಯೇ ಹುಟ್ಟಿಕೊಂಡಿತು. ನಾವು ಗತಿಶೀಲತೆಯಲ್ಲಿ ಆನಂದ ಪಡ್ಕೊಳ್ಳೋದನ್ನು ಎಷ್ಟರ ಮಟ್ಟಿಗೆ ನಾವು ಗ್ರಹಿಸಿದ್ದೀವಿ ಅಂತಂದ್ರೆ ನಮಗೆ ಆ ಗತಿಹೀನತೆಯ ಒಂದು ವಿಚಾರ ಈಗ ಹುಟ್ಕೊಳುತ್ತೆ. ಗತಿಶೀಲತೆಯಲ್ಲಿ ಆನಂದ ಇರೋದಾಯ್ತು ಅಂತಂದ್ರೆ ಗತಿಹೀನತೆಯಲ್ಲಿ ಏನಿದೆ? ಇಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಆನಂದ ಏನಿದೆ ಗತಿಶೀಲತೆಯಲ್ಲಿ, ಅದು ಗತಿಹೀನತೆಯಲ್ಲೂ ಇರತಕ್ಕಂಥ ಆನಂದನ ಅಥವಾ ಆ ಆನಂದದ ಸ್ವರೂಪ ಬೇರೆನಾ, ಆ ಆನಂದದ ರುಚಿ ಬೇರೆನಾ? ಇದೆಲ್ಲ ಇವಾಗ ನಮ್ಮ ಮನಸ್ಸಿಗೆ ಹೊಳಿಲಿಕ್ಕೆ ಶುರು ಆಯಿತು. ನಮ್ಮಲ್ಲಿ ಶಾಂತಿಯ ವಿಚಾರವು ತಾನಾಗಿಯೇ ಹುಟ್ಟಿಕೊಂಡಿತ್ತು. ಹಾಗಾದ್ರೆ ಗತಿಶೀಲತೆಯಲ್ಲಿ ನಮಗೆ ಆನಂದ ಇತ್ತು ಅಂತಂದ್ರೆ ಗತಿಹೀನತೆಯಲ್ಲಿ ಇರ್ತಕ್ಕಂಥ ಶಾಂತಿನಲ್ಲಿ ನಮ್ಗೆ ಆನಂದ ಇದೆಯಾ? ಅದರಲ್ಲಿ ಏನಿದೆ ಸ್ಥಿತಿಗತಿಗಳು? ಅದ್ರ ಬಗ್ಗೆ ನಮ್ಮ ಮನಸ್ಸು ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿತು. ಗತಿಹೀನತೆಯ ಶೋಧವು ಪ್ರಾರಂಭವಾದಾಗ ನಮ್ಮ ದೃಷ್ಟಿಯು ಶಾಂತಿಯ ಮೇಲೆ ನೆಲೆಸಿತು. ಗತಿಶೀಲತೆ ಹೊರಟೋಯ್ತು ಅಂತಂದ್ರೆ, ಗತಿಹೀನ ಸ್ಥಿತಿಗೆ ಹೋಗ್ತಾ ಇದೀವಿ ಅಂತಂದ್ರೆ ನಮ್ಮಲ್ಲಿ ಏನ್ ವೇದ್ಯವಾಗಬೇಕು? ಶಾಂತತೆ ವೇದ್ಯವಾಗಬೇಕು. ಆ ಶಾಂತತೆ ನಮಗೆ ಅನುಭವಕ್ಕೆ ಬರ್ತಾ ಇದೆಯಾ? ಇದರ ಕಡೆಗೆ ನಮ್ಮ ಮನಸ್ಸಿನ ಗಮನ ಹರಿಯಿತು. ಅದೊಂದು ಆನಂದದಾಯಕ ವಸ್ತು ಎಂದು ಊಹಿಸಿದೆವು. ಯಾವುದು? ಶಾಂತಿ ಅನ್ನೋದು ಆನಂದದಿಂದ ಲೇಪಿತವಾಗಿದೆ ಅಂತ ನಾವು ಊಹೆ ಮಾಡಿದ್ವಿ. ಎಲ್ಲಿ ಶಾಂತಿ ಇದೆಯೋ ಅಲ್ಲಿ ಆನಂದ ಇದೆಯಪ್ಪ. ಶಾಂತಿ ಸಮಾಧಾನಗಳೇ ಇಲ್ಲದೆ ಇದ್ರೆ ಆನಂದ ಎಲ್ಲಿ ಇರ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ಒಬ್ರು ಆನಂದವಾಗಿದ್ದಾರೆ ಅಂತಂದ್ರೆ ಅವರು ತಕ್ಕ ಮಟ್ಟಿಗೆ ಹೃದಯದಲ್ಲಿ ಶಾಂತಿ ಸಮಾಧಾನಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ ಅಲ್ವಾ. ಶಾಂತಿ ಸಮಾಧಾನಗಳೇ ಇಲ್ಲದೆ ಇದ್ರೆ ಆನಂದ ಅನುಭವಿಸಕ್ಕಾಗತ್ತೆ? ಆಗಲ್ಲ. ಸೊ ಇದನ್ನ ನಾವು ಒಂದಕ್ಕೊಂದು ಸಂಬಂಧನ ನಾವು ಜೋಡಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ವಿ. ಎಲ್ಲಿ ಶಾಂತಿ ಇದೆಯೋ ಅಲ್ಲಿ ಆನಂದ ಉಂಟು, ಎಲ್ಲಿ ಸಮಾಧಾನ ಇದೆಯೋ ಅಲ್ಲಿ ಆನಂದ ಉಂಟು ಅಂತ ಹೇಳಿ ನಮ್ಮ ಮನಸ್ಸಿನ ಹೃದಯದಲ್ಲಿ ನಾವು ಸಂಬಂಧವನ್ನು ನಾವು ಊಹಿಸ್ಕೊಂಡೆವು.
ಆದರೆ ವಾಸ್ತವವಾಗಿ ಈ ಶಾಂತಿ ಮತ್ತು ಆನಂದ ಏನಿದು? ಇದರ ಸ್ವಾದವೆಂತಹುದು? ಈಗೇನೋ ಮನಸ್ಸಿಗೇನೋ ಹೊಳಿತು, ಶಾಂತಿ ಸಮಾಧಾನ ಇದ್ರೆ ಆನಂದ ಅಂತಂತೆ. ಹಾಗಾದ್ರೆ ಅದರ ರುಚಿ ಹೇಗಿರುತ್ತೆ? ಶಾಂತಿಯ ರುಚಿ ಹೇಗಿರುತ್ತೆ? ಸಮಾಧಾನದ ರುಚಿ ಹೇಗಿರುತ್ತೆ? ಆನಂದದ ರುಚಿ ಹೇಗಿರುತ್ತೆ? ಅದಕ್ಕೆ ಸ್ವಾದ ಅಂತ ಕರೀತಿದ್ದಾರೆ. ರುಚಿ ಅಂತಂದ್ರೆ ಸ್ವಾದ. ಅದ್ರ ಸ್ವಾದ ಹೇಗಿರುತ್ತೆ ಎಂಬುದು ಇದುವರೆಗೆ ನಮಗೆ ತಿಳಿದಿಲ್ಲ. ಅನುಭವವು ತಿಳುವಳಿಕೆಯನ್ನು ಹೆಚ್ಚಿಸಿತು. ಸೊ ನಮಗೆ ಅಕಸ್ಮಾತಾಗಿ ಆನಂದದ ಅನುಭವ ಆದಾಗ, ಅಕಸ್ಮಾತಾಗಿ ಶಾಂತಿ ಅನುಭವ ಆದಾಗ ನಮಗೆ ಅದೊಂದು ಸ್ವಲ್ಪ ಮಟ್ಟಿಗೆ ಅನುಭವ ತಿಳಿ ಹೇಳಿತು. ನೋಡಪ್ಪ, ಶಾಂತಿಯ ಸ್ಥಿತಿ ಅಂದ್ರೆ ಹಿಂಗಿರುತ್ತೆ, ಆನಂದದ ರುಚಿ ಅಂದ್ರೆ ಹಿಂಗಿರುತ್ತೆ ಅಂತ ಹೇಳಿ ನಮ್ಮ ಅನುಭವ, ಅಕಸ್ಮಾತಾಗಿ ಆದಂತ ಅನುಭವ ನಮಗೆ ತಿಳಿ ಹೇಳಿತು. ಅನುಭವವು ತಿಳುವಳಿಕೆಯನ್ನು ಹೆಚ್ಚಿಸಿತು. ಇದೇನೋ ಒಂದು ಪದಾರ್ಥವಿದೆ ಎಂದು ತಿಳಿದಿರಬೇಕಾದರೂ ಅದರ ರುಚಿಯನ್ನು ಇದುವರೆಗೂ ನೋಡಿಲ್ಲ. ಹಾಗಾದ್ರೆ ಈ ಆನಂದ, ಶಾಂತಿ, ಸಮಾಧಾನ ಎಲ್ಲ ಬೇರೆ ಬೇರೆ ವಸ್ತುಗಳಿಗೆ ಸಂಬಂಧಪಟ್ಟಿದ್ದ, ಅಥವಾ ಒಂದೇ ವಸ್ತುವಿನ ಕಡೆಗೆ ನಾವು ಪ್ರಯಾಣ ಮಾಡಬೇಕಾದ್ರೆ ಬರ್ತಕ್ಕಂಥ ರುಚಿನ? ಇದು ಮುಂದಿನ ಪ್ರಶ್ನೆ. ಈಗ ಸತ್ಯ ವಸ್ತುವಿನ ಕಡೆಗೆ ನಾವು ಹೋಗ್ತಾ ಹೋಗ್ತಾ ಬರ್ತಕ್ಕಂಥ ಇದೆಲ್ಲ ರುಚಿಗಳು ದಾರಿಯಲ್ಲಿ ಸಿಗ್ತಕ್ಕಂಥವ, ಅಥವಾ ಎಲ್ಲ ಬೇರೆ ಬೇರೆ ವಸ್ತುಕ್ಕೆ ಸಂಬಂಧಪಟ್ಟಿದ್ದ? ಶಾಂತಿ ಅಂತಂದ್ರೆ ಅದು ಬೇರೆ ವಸ್ತುಕ್ಕೆ ಸಂಬಂಧಪಟ್ಟಿದ್ದು, ಆನಂದ ಅಂದ್ರೆ ಬೇರೆ ವಸ್ತುಕ್ಕೆ ಸಂಬಂಧಪಟ್ಟಿದ್ದು, ಸಮಾಧಾನ ಅಂದ್ರೆ ಬೇರೆ ವಸ್ತುಕ್ಕೆ ಸಂಬಂಧಪಟ್ಟಿತ್ತು, ಸ್ಥಿರತೆ ಅಂದ್ರೆ ಬೇರೆ ವಸ್ತುಕ್ಕೆ ಸಂಬಂಧಪಟ್ಟಿತ್ತು. ಈಗ ಮನಸ್ಸಿಗೆ ಇದೊಂದು ಪ್ರಶ್ನೆ ಉದ್ಭವ ಆಯ್ತು. ಹಾಗಾದ್ರೆ ನಾವು ಎಲ್ಲ ಒಂದೇ ವಸ್ತುಕ್ಕೆ ಸಂಬಂಧಪಟ್ಟಂತ ರುಚಿನೇನ ಇವೆಲ್ಲ, ಅಥವಾ ಬೇರೆ ಬೇರೆ ವಸ್ತುಗಳಿಗೆ ಸಂಬಂಧಪಟ್ಟಿದ್ದ? ಇದೇನೋ ಒಂದು ಪದಾರ್ಥವಿದೆ ಎಂದು ತಿಳಿದಿರಬೇಕಾದರೂ ಅದರ ರುಚಿಯನ್ನು ಇದುವರೆಗೂ ನೋಡಿಲ್ಲ. ಇದು ಜ್ಞಾನದ ಆರಂಭಾವಸ್ಥೆ. ಸಾಂಸಾರಿಕರು ಈ ತಿಳುವಳಿಕೆಗೆ ಜ್ಞಾನವೆನ್ನುವರು. ಏನೋ ಒಂದು ವಸ್ತು ಇದೆಯಪ್ಪ, ಆ ವಸ್ತು ಇದೆ ಅಂತ ತಿಳ್ಕೊಳ್ಳೋದೇ ಜ್ಞಾನ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆ ವಸ್ತುನ ಅನುಭವಿಸೋದು ಜ್ಞಾನ ಅಂತ ಯಾರು ತಿಳ್ಕೊಂಡಿಲ್ಲ. ಭಗವಂತ ಇದನಪ್ಪ, ಭಗವಂತನ ಬಗ್ಗೆ ಓದಿ ತಿಳ್ಕೊಂಡ್ರೆ ಅದು ಜ್ಞಾನ. ಭಗವಂತನ ನಾವು ಅನುಭವಿಸುವಂತ ರೀತಿಯಲ್ಲಿ ದಾರಿನಲ್ಲಿ ಬರ್ತಕ್ಕಂಥ ಸ್ಥಿತಿಗತಿಗಳು ಜ್ಞಾನ ಅಂತ ಯಾರು ಕರೆಯಲಿಲ್ಲ. ಭಗವಂತನ ಬಗ್ಗೆ ಓದೋದು, ತಿಳ್ಕೊಳ್ಳೋದು, ಪುರಾಣಗಳು ಓದೋದು, ಉಪನಿಷತ್ತು ಓದೋದು, ಭಗವದ್ಗೀತೆ ಓದೋದು, ಮತ್ತೊಂದು ಹಲವಾರು ಪುಸ್ತಕಗಳಿದೆಯಲ್ಲ, ಎಲ್ಲ ಪುಸ್ತಕನ ಓದಿ ಜ್ಞಾನ ಸಂಪಾದನೆ ಮಾಡಿದೆ. ಅಂದ್ರೆ ಪುಸ್ತಕದಲ್ಲಿ ಬರೆದಿರತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಿದಾಗ ಅದನ್ನೇ ನಾವು ಅತ್ಯುತ್ತಮವಾದಂಥ ಜ್ಞಾನ ಅಂತ ಅನ್ಕೊಂಡ್ಬಿಟ್ವಿ. ಅಂದ್ರೆ ಅನುಭವದ ಕಡೆಗೆ ನಮ್ಮ ಗಮನ ಹರಿಲಿಲ್ಲ. ಪುಸ್ತಕದಲ್ಲಿ ಯಾರು ಏನ್ ಬರೆದಿರ್ತಾರೆ, ಅವರ ಅನುಭವನ ಬರೆದಿರ್ತಾರೆ. ಅವ್ರ ಅನುಭವನ ಬರೆದಿದ್ರೆ ನಮ್ಮ ಅನುಭವ ಆಗ್ಲಿಕ್ಕೆ ಸಾಧ್ಯವೇ ಅದು? ಈಗ ಯಾರೋ ಎಕ್ಸ್ಪರ್ಟ್ ಅಡಿಗೆ ಮಾಡೋರು ಇರ್ತಾರೆ, ಅವರೊಂದು ಅಡಿಗೆ ಪುಸ್ತಕ ಬರೆದ್ರು ಅಂತ ಇಟ್ಕೊಳ್ರಿ. ಆ ಪುಸ್ತಕ ಓದಿದ ತಕ್ಷಣ ನೀವು ಎಕ್ಸ್ಪರ್ಟ್ ಅಡಿಗೆ ಅವ್ರು ಆಗ್ಬಿಡ್ತೀರಾ? ಅಡಿಗೆ ಮಾಡಿದಿರನೆ ನೀವು ಅವ್ರು ಏನ್ ಬರೆದಿದ್ದಾರೆ ಅದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ನೀವು ಅಡಿಗೆ ಮಾಡಿದ್ರೆ ನೀವು ಅಡಿಗೆನಲ್ಲಿ ಎಕ್ಸ್ಪರ್ಟ್ ಆಗ್ತೀರ. ಹೌದಾ ಇಲ್ಲ? ಅದೇ ರೀತಿಯಾಗಿ ಆಧ್ಯಾತ್ಮ ಪುಸ್ತಕದಲ್ಲಿ ಹಲವಾರು ಸ್ಥಿತಿಗತಿಗಳ ಬಗ್ಗೆ ಬರೆದಿರ್ಬೋದು, ಅವರ ಅನುಭವದ ಆಧಾರದ ಮೇಲೆ ಅವ್ರು ಬರೆದಿದ್ದಾರೆ. ಕೇವಲ ಅಷ್ಟನ್ನು ಓದ್ಕೊಂಡು ನಾವು ಜ್ಞಾನಿಗಳಾಗಿವಿ ಅಂತ ಅನ್ಕೊಂಡ್ರೆ ತಪ್ಪಾಗುತ್ತೆ. ಅವ್ರು ಏನ್ ಬರೆದಿದ್ದಾರೆ ಅದರ ಅನುಭವದ ರುಚಿ ನಮಗೂ ಆದಾಗ ಅಷ್ಟರ ಮಟ್ಟಿಗೆ ನಾವು ಜ್ಞಾನಿಗಳಾಗಿದ್ದೀವಿ. ಸರಿನಾ? ಇದು ಜ್ಞಾನದ ಆರಂಭಾವಸ್ಥೆ. ಸಾಂಸಾರಿಕರು ಈ ತಿಳುವಳಿಕೆಗೆ, ಏನ್ ತಿಳುವಳಿಕೆ? ಯಾವುದೋ ಒಂದು ವಸ್ತು ಇದೆಯಪ್ಪ, ಪರವಸ್ತು ಅಂತ ಇದೆಯಂತೆ, ಭಗವಂತ ಅಂತ ಇದನಂತೆ, ಅವನ ಬಗ್ಗೆ ಏನೋ ಒಂಚೂರು ತಿಳ್ಕೊಂಡ್ರೆ ಅದನ್ನೇ ಜ್ಞಾನ ಅಂತ ಹೇಳ್ಬಿಟ್ರು ಸಂಸಾರಿಕರು. ಇದರ ಅರ್ಥವೇನೆಂದರೆ ಶಾಂತಿ ಎಂಬ ಅವಸ್ಥೆಯ ಅಸ್ತಿತ್ವವು ಇದೆ ಎಂದು ನಮಗೆ ತಿಳಿದಿದೆ. ಹಾಗಾದ್ರೆ ಈಗ ಶಾಂತಿ ಅನ್ನೋದು ಒಂದು ಅವಸ್ಥೆ, ಒಂದು ಸ್ಥಿತಿ, ಅದಕ್ಕೆ ತನ್ನದೇ ಆದಂತ ಅಸ್ತಿತ್ವ ಇದೆ ಅಂತ ಇವಾಗ ತಿಳುವಳಿಕೆ ಬಂದಂಗೆ ಆಯ್ತು. ಸಾಮಾನ್ಯವಾಗಿ ಪ್ರಾಪಂಚಿಕ ಜನರ ಸ್ಥಿತಿಯೇ ಇದೇ ಆಗಿದೆ. ಇಷ್ಟು ಮಾತು ತಿಳಿದರೆ ಸಾಕು, ಜ್ಞಾನಿಗಳ ಪಟ್ಟಿಯಲ್ಲಿ ಹೆಸರು ಬರೆಸಲಾಗುವುದು. ಪ್ರಾಪಂಚಿಕ ಜನರ ದೃಷ್ಟಿಯಲ್ಲಿ ಇದೇ ಜ್ಞಾನದ ಮಹತ್ವ. ಶಾಂತಿ ಅನ್ನೋ ಸ್ಥಿತಿ ಇದೆ ಅಂತ ತಿಳ್ಕೊಂಡ್ರೆ ಜ್ಞಾನ ಬಂದಂಗಾಯ್ತು. ಆ ಶಾಂತಿಯ ಸ್ಥಿತಿಯ ಅನುಭವವನ್ನು ಪಡ್ಕೊಳ್ಳಿಕ್ಕೆ ಯಾರು ಇಷ್ಟಪಡಲ್ಲ. ಸೊ ಸಂಸಾರಿಗಳಿಗೂ ಆಧ್ಯಾತ್ಮಿಗಳಿಗೂ ಇರತಕ್ಕಂಥ ವ್ಯತ್ಯಾಸ ಅಂತಂದ್ರೆ, ಸಂಸಾರಿಗಳು ಆ ಶಾಂತಿಯ ಸ್ಥಿತಿ ಇದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಅವರು ಆನಂದ ಪಡ್ತಾರೆ. ಆದ್ರೆ ಆಧ್ಯಾತ್ಮಿಗಳು ಶಾಂತಿಯ ಸ್ಥಿತಿಯನ್ನ ಅನುಭವಿಸೋದ್ರಲ್ಲಿ ಆನಂದ ಪಡ್ತಾರೆ. ಎರಡು ವ್ಯತ್ಯಾಸ. ಸಂಸಾರಿಗಳು ಶಾಂತಿಯ ಸ್ಥಿತಿ ಇದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಆನಂದ ಪಡ್ತಾರೆ, ಆದ್ರೆ ಆಧ್ಯಾತ್ಮಿಗಳು
ಆ ಶಾಂತಿಯ ಸ್ಥಿತಿಯಲ್ಲಿ ನೆಲೆ ನಿಂತು ಅದನ್ನ ಅನುಭವಿಸೋದ್ರಲ್ಲಿ, ಆಸ್ವಾದ ಮಾಡೋದ್ರಲ್ಲಿ ಸಂತೋಷವನ್ನು ಪಡ್ತಾರೆ, ಆನಂದವನ್ನು ಪಡ್ತಾರೆ. ಸೊ ನಾವೀಗೆಲ್ಲರೂ ಕೂಡ ನಮ್ಮಲ್ಲಿ ನಾವು ಕೇಳ್ಕೋಬೇಕಾಗತ್ತೆ, ನಾವು ಸಾಂಸಾರಿಕರಾಗಿ ಇರಬೇಕು ಅಂತಿದೀವ ಅಥವಾ ಆಧ್ಯಾತ್ಮಿಕಗಳಾಗಿ ಇರ್ಬೇಕಂತಿದೀವ ಅಂತ. ಆಧ್ಯಾತ್ಮಿಕಗಳಾಗಿ ಇರಬೇಕು ಅಂತಂದ್ರೆ, ಈಗ ಮುಂದಿನ ವಿಚಾರ ಏನ್ ನಾನು ಮಾತಾಡ್ತೀನಿ ಸರಿಯಾದಂತ ಪಾಯಿಂಟ್ಗೆ ಬಂದು ನಿಂತಿದೆ. ಇಲ್ಲಿಗೆ ನಿಲ್ಸೋಣ ಇವತ್ತಿಂದು ಚರ್ಚೆ. ಮುಂದಿನ ವಿಚಾರ ಒಂದು ಹೇಳ್ತೀನಿ. ಆಗ ನೀವೆಲ್ಲ ಪ್ರಶಿಕ್ಷಕ ಅಭ್ಯರ್ಥಿಯಾಗಿ ತಯಾರಾಗ್ತಾ ಇದ್ದೀರಲ್ಲ, ಏನ್ ಮೂಲಭೂತವಾಗಿ ಕಲ್ತ್ಕೋಬೇಕು, ಅಭ್ಯಾಸಿಯಾಗಿ ಏನ್ ಕಲ್ತ್ಕೋಬೇಕು, ನಿಮ್ಮ ಹತ್ರ ಬರ್ತಕ್ಕಂಥ ಅಭ್ಯಾಸಿಗಳಿಗೆ ಏನು ಕಲಿಸಿಕೊಡ್ಬೇಕು, 4 ಪ್ರಶ್ನೆಯನ್ನ ದಯವಿಟ್ಟು ಎಲ್ಲರೂ ಬರೆದಿಟ್ಕೊಳ್ರಿ. ಮೊದಲನೇ ಪ್ರಶ್ನೆ, ಸ್ಥಿತಿ ಅಂದರೆ ಏನು? ವಾಟ್ ಈಸ್ ಎ ಕಂಡೀಷನ್? ಸ್ಥಿತಿ ಅಂದರೆ ಏನು ಮೊದಲನೇದು. ಎರಡನೇದು, ಸ್ಥಿತಿಯನ್ನ ಹೇಗೆ ಗ್ರಹಿಸೋದು, ಗುರ್ತಿಡಿಯೋದು? ಹೌ ಟು ರೆಕಗ್ನೈಸ್ ಎ ಕಂಡೀಷನ್ ಅಂಡ್ ಅಕ್ವೈರ್ ಎ ಕಂಡೀಷನ್. ಮೂರನೇದು, ಹೌ ಟು ಡೆವಲಪ್ ದ ಕಂಡೀಷನ್. ಈಗ ಸ್ಥಿತಿ ಬಂದಾಯ್ತು, ಅದನ್ನು ಬೆಳೆಸೋದು ಹೇಗೆ? ಮೂರನೇದು. ನಾಲ್ಕನೇದು, ಹೌ ಟು ವರ್ಕ್ ವಿತ್ ದ ಕಂಡೀಷನ್ ಅಂಡ್ ಗ್ರೋ ಸ್ಪಿರಿಚುಲಿ. ಸ್ಥಿತಿ ಬಂದಾಯ್ತು, ಅದನ್ನ ಉಪಯೋಗಿಸ್ಕೊಂಡು ಅದರ ಜೊತೆಗೆ ಕೆಲಸ ಮಾಡ್ತಾ ಮಾಡ್ತಾ ಹಾಗೆ ನಾವು ಆಧ್ಯಾತ್ಮಿಕವಾಗಿ ಬೆಳೆಯೋದು. ಈ 4 ಎಲ್ಲರೂ ಕೂಡ ಮೊದಲನೇ ದಿವಸದಿಂದನೇ ಕಲ್ತ್ಕೋಬೇಕು. ಆಧ್ಯಾತ್ಮ ವಿದ್ಯೆ ಕಲಿಯೋದು ಅಂತಂದ್ರೆ ಇಷ್ಟೇನೆ. ಹಲವಾರು ವರ್ಷಗಳಾಗಿರುತ್ತೆ ಧ್ಯಾನ ಮಾಡ್ತಾ ಮಾಡ್ತಾ, ಸ್ಥಿತಿ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ಅಭ್ಯಾಸಿಗಳಿಗೆ. ಸ್ಥಿತಿ ಅಂತ ಏನು ಅಂತಾನೆ ಗೊತ್ತಿಲ್ಲದಿದ್ರೆ ಹಾಗೆ ನೀವು ಅಭ್ಯಾಸದಲ್ಲಿ ನೀವು ಆಧ್ಯಾತ್ಮಿಕವಾಗಿ ಮುಂದುವರಿಲಿಕ್ಕೆ ಆಗತ್ತೆ? ಹಾಗೆ ನೀವು ಅಭ್ಯಾಸಗಳಿಗೆ ಹೇಳ್ಕೊಡ್ಲಿಕ್ಕಾಗತ್ತೆ? ಮೊದಲು ನಮ್ಮ ಮನಸ್ಸು ಹೃದಯದಲ್ಲಿ ಸ್ಥಿತಿ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಲ್ವಾ? ಸ್ಥಿತಿ ಅನ್ನೋದು ಎಲ್ಲಿ ವ್ಯಕ್ತವಾಗುತ್ತೆ, ಹೇಗೆ ವ್ಯಕ್ತವಾಗುತ್ತೆ, ಧ್ಯಾನದಲ್ಲಿ ಏನು ಕೆಲಸ ನಡೆದಾಗ ನಮ್ಗೆ ಅದರ ಅನುಭವ ಬರುತ್ತೆ, ಅದನ್ನ ಗುರುತಿಸೋದು ಹಾಗೆ, ಅದನ್ನ ಬೆಳೆಸೋದು ಹಾಗೆ, ಅದರ ಜೊತೆಗೆ ಕೆಲಸ ಮಾಡ್ತಾ ಮಾಡ್ತಾ ಆಧ್ಯಾತ್ಮಿಕವಾಗಿ ಬೆಳೆಯೋದು ಹಾಗೆ, ಇದಿಷ್ಟನ್ನೂ ನೀವು ಕಲ್ತ್ಕೊಳ್ತು ಅಂತಂದ್ರೆ ನೀವು ಆಧ್ಯಾತ್ಮಿಕವಾಗಿ ಚೆನ್ನಾಗಿ ಬೆಳೀತಾ ಇದ್ದೀರಾ ಅಂತ ಹೇಳ್ತೀವಿ. ಸರಿನಾ? ಹಾಗಾದ್ರೆ ಸ್ಥಿತಿ ಅನ್ನೋದು ಕೇವಲ ಧ್ಯಾನ ಸಮಯದಲ್ಲಿ ಮಾತ್ರ ಬರುತ್ತಾ, ಬೇರೆ ಸಮಯದಲ್ಲೂ ವ್ಯಕ್ತವಾಗುತ್ತಾ? ಸ್ಥಿತಿ ಅನ್ನೋದು ಯಾವ ಸಮಯದಲ್ಲಿ ಬೇಕಾದ್ರೂ ವ್ಯಕ್ತ ಆಗ್ತಾ ಇರ್ತದೆ. 24 ಗಂಟೆ ಇರುತ್ತೆ ನಮ್ಮ ಜೊತೆ. ಅದು ಕೇವಲ ಧ್ಯಾನ ಸಮಯದಲ್ಲಿ ಬರತಕ್ಕಂಥದ್ದು ಮಾತ್ರ ಅಲ್ಲ. ಧ್ಯಾನ ಸಮಯದಲ್ಲಿ ನಾವೇನ್ ಮಾಡ್ತೀವಿ, ಮನಸ್ಸಿನ ಗಮನವನ್ನು ಬೇರೆ ಎಲ್ಲ ಕಡೆಗೆ ಹರಡೋದನ್ನ ನಿಲ್ಲಿಸಿ ನಮ್ಮ ಹೃದಯದ ಕಡೆಗೆ ಗಮನ ಕೊಡ್ತೀವಿ. ಆಗ ನಮ್ಗೆ ಸ್ಥಿತಿ ಗೊತ್ತಾಗ್ಲಿಕ್ಕೆ ಸಾಧ್ಯವಾಗತ್ತೆ. ಯಾಕೆಂದ್ರೆ ಮನಸ್ಸು ಎಲ್ಲೆಲ್ಲ ಓಡಾಡ್ತಿತ್ತಲ್ಲ. ಸ್ಥಿತಿ ವ್ಯಕ್ತ ಆಗ್ತಕ್ಕಂಥದ್ದು ಹೃದಯದಲ್ಲಿ, ಅದನ್ನ ಗ್ರಹಿಸ್ತಕ್ಕಂಥದ್ದು ಮನಸ್ಸು. ಸರಿ, ಅದಕ್ಕೆ ನಾವೇನ್ ಹೇಳ್ತೀವಿ, ಧ್ಯಾನ ಮಾಡ್ಬೇಕಾದ್ರೆ ಮನಸ್ಸಿನ ಗಮನವನ್ನ ಹೃದಯದ ಕಡೆಗೆ ತಗೊಂಡ್ಬನ್ರಿ. ಹೃದಯದಲ್ಲಿ ದೈವಿ ಪ್ರಕಾಶದ ಮೂಲ ಇದೆ ಅಂತ ಅನ್ಕೊಂಡು, ಅದು ನನ್ನನ್ನು ಒಳಗಡೆಗೆ ಆಕರ್ಷಣೆ ಮಾಡ್ತಿದೆ ಅಂತ ಅನ್ಕೊಂಡು ಧ್ಯಾನ ಶುರು ಮಾಡ್ರಿ ಅಂತ ಹೇಳ್ತೀವಿ. ಕರೆಕ್ಟಾ? ನಾವು ಮನಸ್ಸಿನ ಗಮನನ ಮೂಗಿನ ತುದಿಗೋ ಅಥವಾ ಹುಬ್ಬಿನ ನಡುವಿನ ಜಾಗಕ್ಕೋ ತಗೊಂಡೋಗಿ ಹೇಳಿ ಅಂತ ಹೇಳಲ್ಲ. ದೇಹದ ಯಾವ ಭಾಗಕ್ಕೂ ನಾವು ಹೇಳಲ್ಲ. ನಾವು ಒಂದೇ ಕಡೆ ಗಮನ ಕೊಡಿ ಅಂತ ಹೇಳ್ತೀವಿ. ಮನಸ್ಸಿನ ಗಮನನ ಒಂದು ಕಡೆ ತಗೊಂಡ್ಬಿಡ್ತೀವಿ ಧ್ಯಾನ ಮಾಡ್ಬೇಕಾದ್ರೆ ಅಂತ ಹೇಳ್ತೀವಿ. ಯಾವುದು? ಹೃದಯದ ಮೇಲೆ ನೀವು ಗಮನವನ್ನು ತಗೊಂಬನ್ನಿ. ಹೃದಯ ಅಂತಂದ್ರೆ ತುಂಬಾ ಜನ ಯಾವುದು ಸರ್ ಹೃದಯ ಅಂತ ತುಂಬಾ ಜನ ಒದ್ದಾಡ್ತಾರೆ. ಅದನ್ನು ಹೃದಯ ಅಂತಂದ್ರೆ ಇದು ಚೆಸ್ಟ್ ಅಂತ ಏನು ಹೇಳ್ತೀವಲ್ಲ, ಎಲ್ಲಿ ನಮ್ಮ ಹೃದಯ ಮತ್ತು ದೈಹಿಕ ಹೃದಯ ಮತ್ತು ಶ್ವಾಸಕೋಶ ಇದೆಯಲ್ಲ, ಆ ಒಂದು ಸ್ಥಳಕ್ಕೆ ನಾವು ಹೃದಯ ಅಂತ ಕರಿತೀವಿ. ಸರಿ, ಕತ್ತಿನ ಕೆಳಭಾಗದಿಂದ ಡಯಾಫ್ರಮ್ ಅಂತ ಏನು ಹೇಳ್ತೀವಲ್ಲ, ಆ ಡಯಾಫ್ರಮ್ ವರ್ಗು ಆ ಭಾಗನ ನಾವು ಹೃದಯ ಅಂತ ಕರಿತೀವಿ. ಲಾಲಾಜಿ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ ಇದನ್ನು 44 ವಿಸ್ಪರ್ಸ್ ಅಲ್ಲಿ. ಹೃದಯ ಅಂದ್ರೆ ಏನು? ಇದೇ ಪ್ರಶ್ನೆ ಅವ್ರನ್ನ ಕೇಳಲಾಗುತ್ತೆ, ಏನು ಹೃದಯ ಅಂತಂದ್ರೆ ಅಂತ. ಅವ್ರು ಇದನ್ನು ಬರೀತಾರೆ, ಹೃದಯ ಅಂತಂದ್ರೆ ಇಷ್ಟು. ಅದರ ಕಡೆಗೆ ಗಮನ ಕೊಡೋದನ್ನು ಕಲಿಬೇಕು. ಗಮನ ಕೊಟ್ಟಾಗ ಏನಾಗುತ್ತೆ, ನಮಗೆ ಆ ಹೃದಯದಲ್ಲಿ ಬರ್ತಕ್ಕಂಥ ಕಾಲಕ್ರಮೇಣದಲ್ಲಿ ದೇಹದ ಸ್ತರದ ಹೃದಯ, ದೇಹದ ಸ್ತರದ ಈ ಶ್ವಾಸಕೋಶ, ಅದೆಲ್ಲರ ಕಡೆಯಿಂದ ಮನಸ್ಸಿನ ಗಮನ
ಹೊರಟು ಹೋಗಿ ಅದು ಭಾವನಾತ್ಮಕ ಹೃದಯದಲ್ಲಿ ಹೋಗಿ ನೆಲೆ ನಿಲ್ಲುತ್ತೆ. ತನಗೆ ತಾನಾಗೆ ಆಗುತ್ತೆ. ಅದಕ್ಕೆ ನಾವು ಕಷ್ಟಪಡುವಂತ ಅಗತ್ಯ ಇಲ್ಲ. ಮನಸ್ಸಿಗೆ ಹೇಳಬೇಕು, ಭಾವನಾತ್ಮಕ ಹೃದಯಕ್ಕೆ ಹೋಗಪ್ಪ ಅಂತ. ಹೃದಯದ ಕಡೆ ಗಮನ ಕೊಡ್ಲಿಕ್ಕೆ ಶುರು ಮಾಡ್ತೀವಿ. ಕಾಲಕ್ರಮೇಣದಲ್ಲಿ ಮನಸ್ಸು ಹೃದಯದಲ್ಲಿ ವೇದ್ಯವಾಗ್ತಕ್ಕಂಥ ಭಾವನೆಗಳಲ್ಲಿ ಮನಸ್ಸು ನೆಲೆ ನಿಲ್ಲುತ್ತೆ. ಹಾಗೆ ನೀವು ಧ್ಯಾನ ಮುಗಿತು ಅಂತ ಹೇಳಿದಾಗ ಏನಾಗಿರುತ್ತೆ, ಮನಸ್ಸಿನ ಗಮನ ಪೂರ್ತಿ ಧ್ಯಾನ ಮಾಡ್ಬೇಕಾದ್ರೆ ಹೃದಯದ ಮೇಲೆ ಇರುತ್ತೆ. ಮನಸ್ಸು ಹೃದಯದಲ್ಲಿ ಏನ್ ಸ್ಥಿತಿ ಇರುತ್ತೆ ಅದನ್ನ ಗ್ರಹಿಸ್ಕೊಂಡು ಧ್ಯಾನ ಮುಗಿದ ಮೇಲೆ ದಟ್ಸಾಲ್ ಅಂತ ಹೇಳ್ತೀವಲ್ಲ, ದಟ್ಸಾಲ್ ಅಂತ ಹೇಳಿದ್ಮೇಲೆ ಮನಸ್ಸ ನಿಮಗೆ ಮಾತಾಡ್ಲಿಕ್ಕೆ ಸಹಾಯ ಮಾಡೋದು, ಹೃದಯನ ಮಾತಾಡ್ಲಿಕ್ಕೆ ಸಹಾಯ ಮಾಡೋದು. ಯಾವ ಮಾತಾಡೋದು? ಹೃದಯ ಮಾತಾಡ್ಲಿಕ್ಕೆ ಆಗಲ್ಲ. ಹೃದಯಕ್ಕೆ ನೇರವಾದಂತ ಕನೆಕ್ಷನ್ ಇಲ್ಲ ಬಾಯಿ ಜೊತೆಗೆ. ಹೃದಯದಲ್ಲಿ ಬರತಕ್ಕಂಥ ಸ್ಥಿತಿಯನ್ನ ಮನಸ್ಸು ಗ್ರಹಿಸ್ಕೊಂಡು ಬಂದು ಧ್ಯಾನ ಮುಗಿದ ಮೇಲೆ ಏನ್ ಅನುಭವ ಆಯ್ತು ಹೇಳ್ರಿ ಅಂತ ಹೇಳಿದಾಗ ಮನಸ್ಸು ಹೇಳುತ್ತೆ, ಹೃದಯ ಹೇಳಲಿಕ್ಕಾಗಲ್ಲ. ಹೃದಯ ಭಾವನೆಯನ್ನ ವ್ಯಕ್ತಪಡಿಸುತ್ತೆ. ಮನಸ್ಸು ಸಂವೇದನಾಶೀಲವಾಗಿದ್ರೆ, ಸೂಕ್ಷ್ಮವಾಗಿದ್ರೆ ಹೃದಯದಲ್ಲಿ ವ್ಯಕ್ತವಾಗ್ತಿರತಕ್ಕಂಥ ಭಾವನೆಗಳನ್ನ ಅದು ಗ್ರಹಿಸಿ ಮನಸ್ಸು ವ್ಯಕ್ತಪಡಿಸುತ್ತೆ. ಪದಗಳಲ್ಲಿ ವ್ಯಕ್ತಪಡಿಸ್ಬೇಕು ಅಂತಂದ್ರೆ ಮನಸ್ಸು ವ್ಯಕ್ತಪಡಿಸುತ್ತೆ. ಅರ್ಥ ಆಯ್ತಾ? ಸೊ ಮೊದಲ ದಿವಸದಿಂದ ನಾವು ಅಭ್ಯಾಸಿಗೆ ಅವರ ಮನಸ್ಸಿನ ಗಮನವನ್ನು ಯಾವುದರ ಕಡೆ ತಗೊಂಡು ಹೋಗ್ಬೇಕು ಅಂತಂದ್ರೆ ಅವರ ಸ್ಥಿತಿ ಅಥವಾ ಅವರ ಭಾವನೆ ಏನು ವ್ಯಕ್ತ ಆಗುತ್ತೆ ಧ್ಯಾನದಲ್ಲಿ ಅದರ ಕಡೆಗೆ ಗಮನ ಕೊಂಡು ಹೋಗ್ಬೇಕು. ನಾವು ಎಷ್ಟೋ ಸ್ಥಿತಿ ಕೆಲವ್ರ ಬಗ್ಗೆ ಹೇಳ್ತೀವಿ, ತುಂಬಾ ಚೆನ್ನಾಗಿದ್ದಾರಪ್ಪ, ತುಂಬಾ ಸೆನ್ಸಿಟಿವ್ ಆಗಿದ್ದಾರಪ್ಪ ಇವರು ಅಂತ ಹೇಳ್ತೀವಿ. ಇನ್ನು ಕೆಲವರಿಗೆ ತುಂಬಾ ಸೆನ್ಸಿಟಿವ್ ಇಲ್ಲ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ ಆಧಾರದ ಮೇಲೆ ಹೇಳ್ತೀವಿ ಅಂತಂದ್ರೆ, ಯಾರು ಈ ಸ್ಥಿತಿಗತಿಗಳನ್ನ ಸ್ವಾಭಾವಿಕವಾಗಿ ಗ್ರಹಿಸೋದ್ರಲ್ಲಿ ಪ್ರವೀಣರಾಗಿರ್ತಾರೋ ಅವರಿಗೆ ಇವರು ತುಂಬಾ ಸೂಕ್ಷ್ಮತೆ ಬೆಳೆಸ್ಕೊಂಡಿದ್ದಾರೆ, ಸಂವೇದನಾಶೀಲತೆ ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳ್ತೀವಿ. ಯಾರಿಗೆ ಅದನ್ನು ಗ್ರಹಿಸುವಂಥದ್ದು ಇನ್ನೂ ಅಭ್ಯಾಸವಾಗಿರಲ್ವೋ, ಮನದಟ್ಟಾಗಿರಲ್ವೋ, ಅದು ಆ ಒಂದು ಸಾಮರ್ಥ್ಯ ಬೆಳೆದಿರಲ್ವೋ ಅವರಿಗೆ ಅಷ್ಟೊಂದು ಸೆನ್ಸಿಟಿವಿಟಿನ ಸಂವೇದನಾಶೀಲತೆ ಬೆಳಿಬೇಕು ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ ಇದು? ಸೊ ಈ 4 ಮೂಲಭೂತ, ಹಾಗಾದ್ರೆ ಈ 4 ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಂತಂದ್ರೆ ನಾವು ಧ್ಯಾನದಲ್ಲಿ ಅರಿವಿನಿಂದ ಕೂಡಿರ್ಬೇಕು. ಧ್ಯಾನ ಆದ್ಮೇಲೆ ನಮ್ಮಲ್ಲಿ ನಾವು ಸ್ವಯಂ ಅವಲೋಕನ ಮಾಡಿಕೊಳ್ಳುವಂತ ಕೆಪಾಸಿಟಿ ಇರಬೇಕು. ಧ್ಯಾನ ಆದ್ಮೇಲೆ ನಾವು ಕೇಳ್ತೀವಿ ನಿಮ್ಮನ್ನ, ಏನ್ ಅನುಭವ ಆಯ್ತ್ರಿ ಅಂತ. ಅಬ್ಸರ್ವ್ ಏನ್ ಮಾಡಿದ್ರಿ, ಫೀಲ್ ಏನ್ ಮಾಡಿದ್ರಿ ಅಂತ ಕೇಳ್ತೀವಿ. ಆಗ ನೀವೇನ್ ಮಾಡ್ತೀರಾ, ಒಂದು ಉತ್ತರ ಏನ್ ಹೇಳ್ತೀರಾ ಅಂತಂದ್ರೆ, ಧ್ಯಾನಕ್ಕೆ ಮುಂಚೆ ನನ್ನ ಮನಸ್ಥಿತಿ ಮತ್ತು ಹೃದಯ ಸ್ಥಿತಿ ಹೀಗಿತ್ತು, ಧ್ಯಾನ ಆದ್ಮೇಲೆ ನನ್ನ ಮನಸ್ಥಿತಿ ಹೃದಯ ಸ್ಥಿತಿ ಹೀಗಿದೆ ಅಂತ ಹೇಳ್ತೀರಾ. ಹಾಗಾದ್ರೆ ಅದನ್ನು ನೋಡ್ತಾ ಇದ್ದೀರಾ ವ್ಯತ್ಯಾಸನ? ಅವಲೋಕನ ಮಾಡ್ಕೊಂಡ್ರೆ ನೋಡೋದು ಅಲ್ವಾ? ಅವಲೋಕನ ಮಾಡ್ಕೊಳ್ದಿರ ಅವಲಕ್ಕಿ ತಿಂದ್ರೆ ಎಲ್ಲಿ ನೋಡ್ಕೊಳ್ಲಿಕ್ಕಾಗತ್ತೆ? ಹೌದೋ ಇಲ್ಲೋ? ನಾವೇನಾದ್ರು ಅವಲಕ್ಕಿ ತಿನ್ಕೊಂಬಂದ್ರೆ ನಿಮ್ಗೆ ಸಂವೇದನಾಶೀಲತೆ ಜಾಸ್ತಿ ಆಗುತ್ತೆ ಅಂತ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀರ. ಯಾವ ಅವಲಕ್ಕಿ ಸರ್, ಯಾವ ತರ ತಿನ್ಬೇಕು ಹೇಳ್ರಿ ಅಂತ. ಅವಲಕ್ಕಿ ಉಪ್ಪಿಟ್ಟು ತಿನ್ಬೇಕಾ, ಒಗ್ಗರಣೆ ಅವಲಕ್ಕಿ ತಿನ್ಬೇಕಾ, ಅದು ಕೊಬ್ಬರಿ ಇದೆ ಅವಲಕ್ಕಿ ತಿನ್ಬೇಕಾ, ಅಥವಾ ನಿಂಬೆಹಣ್ಣು ಅವಲಕ್ಕಿ ತಿನ್ಬೇಕಾ, ಅಥವಾ ಒಣಗಿಸಿದಂತ ಅವಲಕ್ಕಿ ಏನಿದೆ ಅದರದ್ದು ಚೆನ್ನಾಗಿ ಒಗ್ಗರಣೆ ಹಾಕೊಂಡು ಬಾಯಿ ಆಡ್ಬೇಕಾ? ಏನು ಹೇಳಿ ಸರ್, ನೀವು ಏನು ತಿನ್ಕೊಂಬ ಅಂದ್ರೆ ಅದನ್ನ ತಿನ್ಕೊಂಬರ್ತೀನಿ ಅಂತ ಹೇಳ್ತೀರ. ಅದೇ ನಾನು ಅವಲೋಕನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಗಲ್ಲ ಬಿಡಿ ಸರ್, ನೀವು ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀರಿ ಅಂತ ಹೇಳ್ತಾರೆ. ನೋಡಿ, ಅವಲೋಕನ ಅವಲಕ್ಕಿ ತುಂಬಾ ವ್ಯತ್ಯಾಸ ಏನಿಲ್ಲ. ಸರಿ, ಅವಲಕ್ಕಿ ತಿನ್ಬೇಕಾದ್ರೂ ರುಚಿ ಗೊತ್ತಾಗ್ಬೇಕೋ ಬೇಡವಾ? ಅದೇ ರೀತಿ ಅವಲೋಕನ ಮಾಡ್ಕೊಂಡಾಗ ಧ್ಯಾನದ ರುಚಿ ಗೊತ್ತಾಗ್ಬೇಕು. ಸೊ ಪ್ರತಿಯೊಂದು ಅಭ್ಯಾಸಿಗೆ ನಾವು ಹೇಳ್ಕೊಡ್ಲೇಬೇಕಾಗಿರ್ತಕ್ಕಂಥ 2 ಅಂಶಗಳು ಅಂತಂದ್ರೆ ಅರಿವು ಮತ್ತೆ ಸ್ವಯಂ ಅವಲೋಕನ, ಸೆಲ್ಫ್ ರಿಫ್ಲೆಕ್ಷನ್. ಈ 2 ನಾವು ಹೇಳ್ಕೊಡ್ಲಿಲ್ಲ ಅಂತಂದ್ರೆ, ನಾ ಈ 4 ಪ್ರಶ್ನೆ ಹೇಳಿದ್ನಲ್ಲ, ಪ್ರತಿಯೊಂದು ಅಭ್ಯಾಸಿ ಮೊದಲನೇ ದಿವಸದಿಂದನೇ ಗ್ರಹಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತ, ಅದ್ರ ಬಗ್ಗೆ ನಾವು ಅಭ್ಯಾಸಿಗೆ ಸ್ಪಷ್ಟತೆ ಕೊಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ನೀವು ಅನ್ಕೋಬಹುದು, ಇದೆಲ್ಲ ವಿವರಣವಾಗಿ ಯಾಕೆ ಹೇಳ್ಬೇಕು ಅವ್ರಿಗೆ ಅಂತ ನೀವು ಪ್ರಶ್ನೆ ಕೇಳಬಹುದು. ಯಾಕೆ ಇದನ್ನು ವಿವರವಾಗಿ ಹೇಳಬೇಕು ಅಂತಂದ್ರೆ, ಅಭ್ಯಾಸಿಗೆ ಮೊದಲನೇ ದಿವಸದಿಂದನೇ ಆ ಸ್ಥಿತಿಗತಿಯನ್ನ ನೋಡ್ಕೊಳ್ಳುವಂತ ರುಚಿ ಗೊತ್ತಾಗಲ್ಲ ಅವ್ರಿಗೆ. ಇನ್ನೂ ಅದನ್ನು ಸಾಮರ್ಥ್ಯ ಬೆಳೆದಿರಲ್ಲ. ನೀವು ವಿವರಣೆ ಕೊಟ್ಟರೆ ಬೆಳೆಯುತ್ತೆ ಅದು. ನೀವು ವಿವರಣೆ ಕೊಡ್ಲಿಲ್ಲ ಅಂತಂದ್ರೆ ಹೇಗೆ ಬೆಳೆಯುತ್ತೆ ಅಲ್ವಾ?
ಗುರುಗಳ ಜೊತೆ ಹೊಂದಾಣಿಕೆ ಆಗ್ಬೇಕು, ಗುರುಗಳ ಜೊತೆ ಸಂಬಂಧ ಬೆಳೆಸ್ಕೋಬೇಕು ಅಂತ ಹೇಳ್ತೀವಿ. ಹಾಗೆ ಬೆಳೆಸ್ಕೊಡೋದು ಅಂತ ಪ್ರಶ್ನೆ ಕೇಳಿದಾಗ ತಬ್ಬಿಬ್ಬಾಗ್ತೀವಿ ನಾವು. ಕರೆಕ್ಟಾ? ಗುರುಗಳು ನಮ್ಮ ಮೇಲೆ ಯಾವ ಮುಖಾಂತರ ಕೆಲಸ ಮಾಡ್ತಾರೆ ಅಂತಂದ್ರೆ, ಅವ್ರು ಚಲಾವಣೆ ಮಾಡ್ತಕ್ಕಂಥ ನಾಣ್ಯ, ಕರೆನ್ಸಿ, ಗುರುಗಳ ನಾಣ್ಯ ಯಾವುದು ಅಂತಂದ್ರೆ ಸ್ಥಿತಿಗತಿ, ಕಂಡೀಷನ್. ಗುರುಗಳು ಮಾತಿನಲ್ಲಿ ನಮ್ಮ ಮೇಲೆ ಕೆಲಸ ಮಾಡಲ್ಲ. ದಾಜಿಯವರು ಬರೀತಾರೆ ಅದನ್ನ, ಹಾರ್ಟ್ಫುಲ್ನೆಸ್ ವೇನಲ್ಲಿ ಬರೀತಾರೆ. ಮಾತಿನಿಂದ ವಿವರಣೆ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಗುರುಗಳಿಗೆ ಅತ್ಯಂತ ಕೆಳಗಿನ ಸ್ತರದ ಕೆಲಸ. ಅದಕ್ಕೆಲ್ಲ ಪ್ರಶಿಕ್ಷಕರ ನೇಮಕ ಮಾಡಿದ್ದಾರೆ. ಅದೇ ಪ್ರಶಿಕ್ಷಕರ ಕೆಲಸ. ಗುರುಗಳ ಕೆಲಸ ಏನಪ್ಪಾ ಅಂತಂದ್ರೆ, ನೀವು ಗುರುಗಳ ಜೊತೆ ಸಮಯ ಕಳೆದಾಗ ನಿಮಗೆ ಕಂಡೀಷನ್ ಕೊಡೋದು ಗುರುಗಳ ಕೆಲಸ, ಸ್ಥಿತಿಯನ್ನ ಕೊಡೋದು ಗುರುಗಳ ಕೆಲಸ. ಅದು ಅವರ ಕರೆನ್ಸಿ. ಆದ್ರೆ ಆ ಸ್ಥಿತಿಯನ್ನ ನಾವು, ಗುರುಗಳು ಏನ್ ಸ್ಥಿತಿಯನ್ನ ಕರುಣೆ ಮಾಡಿದ್ದಾರೆ ಅದನ್ನ ಗಳಿಸ್ಕೋಬೇಕಂತಂದ್ರೆ ನಮಗೆ ಅದ್ರ ಬಗ್ಗೆ ಮುಂಚಿತವಾಗಿನೇ ಗೊತ್ತಿತ್ತು ಅಂತಂದ್ರೆ, ಗುರುಗಳ ಜೊತೆ ನಾವು ಬೈಠಕ್ ತಗೊಂಡಾಗ ಆ ಸ್ಥಿತಿಯನ್ನು ಗ್ರಹಿಸೋದು ಸುಲಭ ಆಗುತ್ತೆ. ಇಲ್ಲದೆ ಇದ್ರೆ ನಾವು ಬೈಠಕ್ ಮೇಲೆ ಬೈಠಕ್ ತಗೊಳ್ತಾನೆ ಇರ್ತೀವಿ, ಗುರುಗಳು ನಮಗೆ ಕಂಡೀಷನ್ಸ್ ಕೊಡ್ತಾನೆ ಇರ್ತಾರೆ, ಆದ್ರೆ ನಮ್ಗೆ ಅದ್ರ ಬಗ್ಗೆ ಗುರ್ತಿಡಿಯೋಕ್ಕೂ ಆಗಲ್ಲ, ಅದನ್ನ ಬೆಳೆಸೋಕ್ಕೂ ಆಗಲ್ಲ, ಅದನ್ನ ಉಪಯೋಗಿಸ್ಕೊಂಡು ನಾವು ಬೆಳೆಯೋಕ್ಕೂ ಆಗಲ್ಲ. ಸರಿನಾ? ಸೊ ಗುರುಗಳ ಚಲಾವಣಾ ನಾಣ್ಯ ಅಂತಂದ್ರೆ, ಕರೆನ್ಸಿ ಅಂತಂದ್ರೆ ಕಂಡೀಷನ್ಸ್ ಕೊಡೋದು, ಸ್ಥಿತಿಗತಿಗಳನ್ನು ಕೊಡೋದು. ಅದು ಗುರುಗಳ ಕೆಲಸ. ಅದೇ ಹೃದಯದ ಮೇಲೆ ಗುರುಗಳ ಕೆಲಸ ಮಾಡೋದು. ಪ್ರತಿ ಸತಿ ನೀವು ಗುರುಗಳ ಜೊತೆ ಬೈಠಕ್ ಮಾಡಿದಾಗ ಅಷ್ಟೇ ಅವ್ರು ನಿಮ್ಮ ಹೃದಯದ ಮೇಲೆ ಮಾಡೋದು. ಯಾವುದೋ ಒಂದು ಸ್ಥಿತಿಗತಿ ಕೊಡ್ತಾರೆ. ನಾವು ಸಂವೇದನಾಶೀಲರಾಗಿದ್ರೆ ಆ ಸ್ಥಿತಿಗತಿಯನ್ನು ಗುರುತಿಸ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ಆಧ್ಯಾತ್ಮಿಕವಾಗಿ ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮಗೆ ಗುರುಗಳು ಏನ್ ಸ್ಥಿತಿಗತಿ ಕೊಡ್ತಿದ್ದಾರೆ ಅಂತ ನಮಗೆ ಗೊತ್ತೇ ಆಗಲಿಲ್ಲ ಅಂತಂದ್ರೆ ಹೇಗೆ ಆಧ್ಯಾತ್ಮಿಕವಾಗಿ ಬೆಳೆಯೋದು ನಾವು? ಸರಿನಾ? ಸೊ ದಯವಿಟ್ಟು ಕೂಡ ಇದರ ಈ 4-6 ಅಂಶಗಳು ಏನು ಹೇಳಿದೆ ಅಲ್ವಾ, ಅರಿವು, ಸ್ವಯಂ ಅವಲೋಕನ ಮತ್ತು ಸ್ಥಿತಿಗತಿಯ ಬಗ್ಗೆ 4 ಪ್ರಶ್ನೆಗಳು. ಇದನ್ನ ಮೊದಲನೇ ದಿವಸದಿಂದನೇ ಅಭ್ಯಾಸಿಗೆ ನಾವು ಚೂರು ಚೂರೇ ಅವ್ರಿಗೆ ಬಿಡಿಸಿ ಹೇಳ್ತಾ ಹೋಗ್ಬೇಕು. ಈಗ ಆಗ್ಬೇಕು, ಇದು ಸ್ಥಿತಿ, ಇದು ನೀವು. ಅವ್ರ ಅಭ್ಯಾಸಿ ಬೈಠಕ್ ಆದ್ಮೇಲೆ ಏನೇನೋ ಹೇಳ್ತಾರೆ, ಆದ್ರೆ ಅದರಲ್ಲಿ ಯಾವುದು ಪ್ರಮುಖವಾದಂತ ಅಂಶ ಇದೆಯಲ್ಲ, ಯಾವುದು ಸ್ಥಿತಿಯನ್ನು ದ್ಯೋತಕ ಮಾಡುತ್ತೆ, ಆ ಅಂಶವನ್ನು ನಾವು ಕ್ಯಾಚ್ ಮಾಡಿ ಅಭ್ಯಾಸಿಗೆ ಅದರ ಕಡೆಗೆ ತಮ್ಮ ಮನಸ್ಸಿನ ಗಮನವನ್ನು ಹರಿಸ್ಲಿಕ್ಕೆ ಪ್ರೇರೇಪಣೆ ಮಾಡಬೇಕು. ಅಭ್ಯಾಸಿ ಧ್ಯಾನ ಆದ್ಮೇಲೆ ಹೇಳ್ತಾರೆ ಅಂತ ಇಟ್ಕೊಳ್ರಿ, ನಂಗೆ ಕೈ ಕಾಲೆಲ್ಲ ನೋವು ಬರ್ತಾ ಇತ್ತು, ಕಾಲು ಜುಮ್ ಹಿಡಿತು, ಕೈಯೆಲ್ಲ ಮರಗಟ್ಟದಂಗೆ ಆಗಿತ್ತು, ನನಗೆ ಉಸಿರಾಟದಲ್ಲಿ ಏರ್ಪೇರ್ ಆಗ್ತಾ ಇತ್ತು, ಒಂದ್ಸತಿ ನಾನು ಉಸಿರೇ ಆಡ್ತಿಲ್ಲ ಅಂತ ಅನ್ಕೊಂಡೆ, ಸಡನ್ ಆಗಿ ಭಯ ಆಗೋಯ್ತು, ಅದಕ್ಕೆ ಜೋರಾಗಿ ಉಸಿರು ತಗೊಂಡೆ, ತಲೆ ಭಾರ ಅಂತ ಅನಿಸ್ತಾ ಇತ್ತು, ಹೃದಯದ ಬಡಿತ ಬರ್ತಾ ಇತ್ತು. ಇದು ಯಾವುದು ಸ್ಥಿತಿ ಅಲ್ಲ. ಇದು ಕೇವಲ ದೈಹಿಕ ಸ್ತರದಲ್ಲಿ, ಮಾನಸಿಕ ಸ್ತರದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳಷ್ಟೇ. ಇದು ಯಾವುದು ಸ್ಥಿತಿ ಅಲ್ಲ. ಸ್ಥಿತಿ ಅಂತಂದ್ರೆ ಏನು? ಇಷ್ಟೆಲ್ಲ ಆದ್ಮೇಲೆ ಮನಸ್ಸಿನ ಸ್ತರದಲ್ಲಿ ನಂಗೆ ಸಿಕ್ಕಾಪಟ್ಟೆ ಯೋಚನೆಗಳು ಬರ್ತಿತ್ತು, ಎಷ್ಟು ಯೋಚನೆ ಬಂದಿತ್ತು ಅಂತ ಧ್ಯಾನ ಯಾವಾಗಪ್ಪ ಮುಗಿಯುತ್ತೆ ಅಂತ ಅನಿಸ್ತಾ ಇತ್ತು. ಇದು ಕೂಡ ಮಾನಸಿಕ ಸ್ತರದಲ್ಲಿ ಬಂದಿರತಕ್ಕಂಥ ಬದಲಾವಣೆಗಳು. ಅದು ಸ್ಥಿತಿ ಅಲ್ಲ. ಹೃದಯದ ಸ್ತರದಲ್ಲಿ ಕಡೆಗೆ ಏನೋ ಒಂದು ಸ್ವಲ್ಪ ಮನಸ್ಸು ಶಾಂತಿ ಅಂತ ಅನಿಸ್ತಪ್ಪ, ಕಡೆಗೆ ಒಂದು 2 ನಿಮಿಷ, 1 ನಿಮಿಷ, ಇನ್ನೇನು ಧ್ಯಾನ ಮುಗೀತು ಅಂತ ನೀವು ಹೇಳಿದ್ರಲ್ಲ, ಅದಕ್ಕೆ 1 ನಿಮಿಷ ಇರಬೇಕಾದ್ರೆ ಏನೋ ಸ್ವಲ್ಪ ಮನಸ್ಸು ಎಲ್ಲೋ ಒಂದ್ ಕಡೆ ನಿಂತಿದೆ, ಸ್ವಲ್ಪ ಸಮಾಧಾನವಾಗಿದೆ ಅಂತ ಅನಿಸ್ತು, ಅಥವಾ ಒಂದು ಚೂರು ಶಾಂತಿ ಇದೆ ಅಂತ ಅನಿಸ್ತು, ಅದು ಸ್ಥಿತಿ. ಈಗ ಇಷ್ಟು ಹೇಳಿದ್ರಲ್ಲಿ ಫೀಡ್ಬ್ಯಾಕ್ ಅಲ್ಲಿ ಅದೊಂದೇ ಬೇಕಾಗಿರೋದು ನಮಗೆ. ಅವರನ್ನು ಧ್ಯಾನದಲ್ಲಿ ಬೆಳೆಸ್ಬೇಕಂದ್ರೆ ಅದನ್ನು ನಾವು ಹಿಡ್ಕೊಂಡು, ನಾವು ಆ ಸ್ಥಿತಿಯನ್ನು ಗ್ರಹಿಸ್ಕೊಂಡು ಅವರ ಮನಸ್ಸಿನ ಗಮನನ ನಾವು ಅದ್ರ ಕಡೆಗೆ ಹೊರಳಿಸ್ಲಿಕ್ಕೆ ಶುರು ಮಾಡ್ಬೇಕು. ನೋಡ್ರಿ, ಈಗ ಒಂಚೂರು ಶಾಂತಿ ಆಯ್ತು, ನನಗೆ ಸ್ವಲ್ಪ ಮಟ್ಟಿಗೆ ವಿಶ್ರಾಂತಿ ಆಯ್ತು, ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಯ್ತು ಅಂತ ಹೇಳಿದ್ರಲ್ಲ, ಅದು ಸ್ಥಿತಿ. ಅದ್ರ ಕಡೆಗೆ ಗಮನ ಕೊಡ್ಲಿಕ್ಕೆ ಶುರು ಮಾಡ್ರಿ. ಈ ರೀತಿಯಾದಂಥ ಸ್ಥಿತಿಗತಿಗಳು ದೇಹ ಮನಸ್ಸಿನ ಸ್ತರದಲ್ಲಿ ಏನೇನೋ ಆಗ್ತಾ ಇರುತ್ತೆ, ಬಟ್ ಆದ್ರೆ ಹೃದಯದಲ್ಲಿ ಈ ರೀತಿಯಾದಂಥ ಬೇರೆ ಬೇರೆ ಸ್ಥಿತಿಗಳು ಬರ್ಲಿಕ್ಕೆ ಶುರು ಆಗುತ್ತೆ. ನಿಮ್ಮ ಮನಸ್ಸಿನ ಗಮನನ ಅದ್ರ ಕಡೆ ಹೊರಳಿಸ್ರಿ. ಇದನ್ನ ಅವ್ರಿಗೆ ಅಭ್ಯಾಸ ಮಾಡಿಸ್ಬೇಕು. ಮುಂದಕ್ಕೆ ಏನು ಹೇಳಬೇಕು ಅಂತಂದ್ರೆ, ಈ ರೀತಿಯಾದಂಥ ಸ್ಥಿತಿಗತಿಗಳು ಹೃದಯದಲ್ಲಿ ಕೇವಲ ಧ್ಯಾನ ಮಾಡಿದಾಗ ಮಾತ್ರ ಅಲ್ಲ, ಬೇರೆ ಸಮಯದಲ್ಲೂ ಬರ್ಲಿಕ್ಕೆ ಸಾಧ್ಯ ಇದೆ. ಮನಸ್ಸಿನ ಗಮನವನ್ನು ಅದ್ರ ಕಡೆ ಯಾವಾಗಲೂ ಒಂದು ಕಣ್ಣು ಇಟ್ಟಿರ್ಬೇಕು, ಹೃದಯದ ಕಡೆಗೆ ಯಾವಾಗಲೂ ಅಂತ ಹೇಳ್ಕೊಟ್ಟಾಗ, ಅವಾಗ ಅವರು ಆ ಸ್ಥಿತಿಗತಿನಲ್ಲಿ ಯಾವಾಗಲೇ ವ್ಯಕ್ತ ಆದ್ರೂ ಕೂಡ ಅದನ್ನ ತಕ್ಕಂತ ಗ್ರಹಿಸ್ಕೊಳ್ತಾರೆ, ಗುರುತಿಸ್ಬಿಟ್ಟು ಹೇಳ್ತಾರೆ, ಧ್ಯಾನ ಮಾಡಿದಾಗ ನಂಗೆ ಏನು ಅನಿಸ್ಲಿಲ್ಲ, ಆದ್ರೆ ಮನಸ್ಸಿಗೆ ಹೋಗಿ ನಾ ಹೃದಯದ ಕಡೆ ಗಮನ ಕೊಟ್ಟು ತುಂಬಾ ಶಾಂತವಾಗಿತ್ತು ಅಂತ ಅನಿಸ್ತು ಸಾಯಂಕಾಲ ಎಲ್ಲ ಅಂತ ಹೇಳ್ತಾರೆ.
ಧ್ಯಾನದಲ್ಲಿ ಅನಿಸಿರಲ್ಲ ಅವರಿಗೆ, ಧ್ಯಾನ ಆದ್ಮೇಲೆ ಅನ್ಸುತ್ತೆ ಅವ್ರಿಗೆ. ಇದನ್ನೆಲ್ಲ ಅವ್ರು ಗುರುತಿಸ್ಕೋಬೇಕಂತಂದ್ರೆ ಅವ್ರಿಗೆ ನಾವು ಎಷ್ಟು ಮಟ್ಟಿಗೆ ಹೇಳ್ಕೊಟ್ಟಿರ್ತೀವೋ ಅದ್ರ ಪ್ರಕಾರ ಗುರುತಿಸ್ತಾರೆ. ಸರಿನಾ? ಸೊ ಇವತ್ತೇನು ನಾವು ಎರಡನೇ ಭಾಗ ನಾವೇನು ಚರ್ಚೆ ಮಾಡಿದ್ವಲ್ಲ, ಅದನ್ನ ದಯವಿಟ್ಟು ಕೂಡ ಎಲ್ಲರೂ ಕೂಡ ಮನದಟ್ಟು ಮಾಡ್ಕೊಳ್ರಿ. ಇದನ್ನ ಇಂಗ್ಲೀಷ್ನಲ್ಲೂ ಇವತ್ತು ಬೆಳಗ್ಗೆ ಸೆಷನ್ನಲ್ಲಿ ವಿವರಣೆ ಕೊಟ್ಟಿದ್ದೀನಿ. ಇಂಗ್ಲೀಷ್ ಓದಕ್ಕೆ ಆಗಲಿಲ್ಲ, ಬರೀ ಇದ್ರ ಬಗ್ಗೆನೇ ಚರ್ಚೆ ಮಾಡಿದಾಗ ಕೂತಿದ್ವಿ. ಸೊ ಆ ಇಂಗ್ಲೀಷ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಯಾರಿಗೆ ಇಂಗ್ಲೀಷ್ ತಕ್ಕ ಮಟ್ಟಿಗೆ ಬರುತ್ತೋ ಅದನ್ನು ನೋಡಿಕೊಂಡು ಅದನ್ನು ನೀವು ಕನ್ನಡದಲ್ಲಿ ಬೇಕಾದರೆ ನೋಟ್ಸ್ ಮಾಡಿ ಇಟ್ಕೊಳ್ರಿ. ಸರಿನಾ? ಇದನ್ನು ನೀವು ಪ್ರಶಿಕ್ಷಕ ಅಭ್ಯರ್ಥಿಯಾಗಿ ಗ್ರಹಿಸಿಬಿಟ್ರೆ ನಿಮ್ಮ ಹತ್ರ ಬರ್ತಕ್ಕಂಥ ನಿಮ್ಮ ಪ್ರಯಾಣಕ್ಕೂ ಅದು ಸಹಾಯ ಮಾಡುತ್ತೆ. ನಿಮ್ಮ ಹತ್ರ ಬರ್ತಕ್ಕಂಥ ಎಲ್ಲ ಅಭ್ಯಾಸಿಗಳಿಗೂ ಅದು ಸಹಾಯ ಮಾಡುತ್ತೆ. ಗುರುಗಳ ಕೆಲಸವನ್ನು ನೇರವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಸಮಯ ಜಾಸ್ತಿ ವ್ಯರ್ಥ ಮಾಡಿದಿರ. ಎಷ್ಟೋ ಜನ ನಮ್ಗೆ ಇಷ್ಟು ವರ್ಷಗಳಾದ್ರೂ ನಮ್ಗೆ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ. ಇಷ್ಟು ವರ್ಷ ನಾವು ಕಳೆದಿದ್ದಾರೆ, ವ್ಯರ್ಥವಾಯ್ತೆ ಅಂತ. ವ್ಯರ್ಥವಾಯ್ತು ಅಂತ ಹೇಳಲಿಕ್ಕಾಗಲ್ಲ. ನಿಮ್ಮ ಹೃದಯ ತಯಾರಿಗೆ ಬೇಕಾಗಿತ್ತಂತ ಅದು ಸಮಯ ಇರಬಹುದು. ಬಟ್ ಆದ್ರೆ ಈಗ ನಿಮಗೆ ಯಾವುದ್ರ ಕಡೆ ಗಮನ ಕೊಡಬೇಕು ಅಂತ ಗೊತ್ತಿದೆ. ಅದ್ರ ಕಡೆ ಗಮನ ಕೊಟ್ಟು ಕೆಲಸ ಮಾಡೋದನ್ನ ಶುರು ಮಾಡ್ರಿ. ಸರಿನಾ? ಎಲ್ಲರೂ ಮಾಡ್ತೀರಾ? ಪ್ರತಿಯೊಬ್ಬ ಅಭ್ಯಾಸಿಗೂ ಕೂಡ ನಿಮ್ಮ ಹತ್ರ ಬಂದಾಗ ಇದ್ರ ಕಡೆನೆ ಅವ್ರ ಗಮನ ತಂದ್ಬೇಕು. ನಿಮಗೆ ಏನು ಸ್ಥಿತಿಗತಿ ಅಂತ ಗೊತ್ತಿರಬೇಕು. ಆವಾಗ ಅಭ್ಯಾಸಿಯ ಮನಸ್ಸಿನ ಆ ಗಮನವನ್ನು ಆ ಕಡೆ ಹರಿಸಲಿಕ್ಕೆ ಸಾಧ್ಯವಾಗುತ್ತೆ. ಸರಿನಾ? ಹಾಗಾಗಿ ನಮ್ಮ ಈ ಅನಂತರೇಳಿಗೆ ಪುಸ್ತಕದಲ್ಲಿ ಮೊದಲನೇ ಚಾಪ್ಟರ್ದಲ್ಲಿ ಜ್ಞಾನ ಪ್ರಕರಣ ಅಂತ ಇವಾಗ ಏನು ನಾವು ಓದ್ತೀವಲ್ಲ, ಜ್ಞಾನ ಅಂದ್ರೆ ಏನು ಅಂತ ಕರೆಕ್ಟಾಗಿ ತಿಳ್ಕೋಬೇಕು. ಸ್ಥಿತಿ ಅಂದ್ರೆ ಏನು ಅಂತ ಕರೆಕ್ಟಾಗಿ ತಿಳ್ಕೊಂಡ್ರೆ ಈ ಚಾಪ್ಟರ್ ಅಲ್ಲಿ, ಆಗ ಆ ಸ್ಥಿತಿಗತಿಗಳ ಕಡೆಗೆ ಗಮನ ಕೊಟ್ಟು ನೀವು ಹೇಗೆ ಬೆಳೆಯೋದು ಅಂತ ಕೂಡ ನಿಮ್ಗೆ ಅರ್ಥವಾಗುತ್ತೆ. ಸರಿನಾ? ಸರಿ ಕಣ್ರಿ, ಇಲ್ಲಿಗೆ ನಿಲ್ಸೋಣ. ನಾಳೆ ಇಲ್ಲಿಂದ ಮುಂದುವರ್ಸ್ಕೊಂಡು ಹೋಗೋಣಂತೆ. ಎರಡೇ ಪುಟಗಳಾಯ್ತು. ಅನಂತಗಳಿಗೆ ಇದೆಯಲ್ಲ ತುಂಬಾ ಕ್ಲಿಷ್ಟವಾಗಿದೆ. ಎಷ್ಟೊಂದು ವಿಚಾರಗಳು ಅದರಲ್ಲಿ ಅಡಕವಾಗಿದೆ. ನಿಧಾನಕ್ಕೆ ಹೋದ್ರೂ ಪರವಾಗಿಲ್ಲ, 2-3 ಪೇಜಲ್ಲಿ ಹೋದ್ರೂ ಪರವಾಗಿಲ್ಲ. ನಿಧಾನಕ್ಕೆ ಅದನ್ನು ಮುಗಿಸೋಣಂತೆ. ಹಾಗಿದ್ರು ನಿಮ್ಮ ಸೆಂಟ್ರಲ್ ಟೀಮ್ನವರು ನಿಮ್ಮ ಎಕ್ಸಾಮನ್ನು ತಡ ಮಾಡಿ ಮಾಡಿ ಮುಂದಕ್ಕೆ ಹಾಕ್ತಾನೆ ಇದ್ದಾರೆ. ನಾವು ನಿಧಾನಕ್ಕೆ ಹೋಗೋಣ ಬಿಡ್ರಿ. ಅರ್ಥ ಆಯ್ತಾ? ಇನ್ನು ಹೆಚ್ಚಿನ ಸ್ತರದಲ್ಲಿ ಗ್ರಹಿಸ್ಕೊಂಡು ಮುಂದಕ್ಕೆ ಹೋಗೋಣ. ಏನು ತುಂಬ ವೇಗವಾಗಿ ಹೋಗುವಂತ ಅಗತ್ಯ ಏನಿಲ್ಲ. ಸರಿನಾ? ಆವೇಗ ಬಿಟ್ಟು ಎಲ್ಲ ವೇಗರಹಿತ ಸ್ಥಿತಿಗೆ ಹೋಗೋಣ. ಸರಿನಾ? ಆಯ್ತ್ರಿ. ಮಮತಾ ಅವರೇ, ಏನ್ರಿ? ಬ್ರದರ್ ನಮಸ್ತೆ ಬ್ರದರ್. ಇವಾಗ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ನಾವು ಅದೇ ಸ್ಥಿತಿ ಗತಿ ಅಂತ ತಿಳ್ಕೊಬೋದಾ? ಕರೆಕ್ಟ್. ಈಗ ನೀವೆಲ್ಲ ನಾ ಏನು ಎಕ್ಸ್ಪ್ಲೈನ್ ಮಾಡ್ತಿದ್ನಲ್ಲ, ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಿಮ್ಮ ಹೃದಯ ಒಂದು ಸ್ಥಿತಿನಲ್ಲಿ ಇರುತ್ತೆ. ನಿಮ್ಗೆ ಸೂಕ್ಷ್ಮತೆ ಬೆಳೆದಿದ್ರೆ, ಇದು ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಮುಂಚೆ ನಂದು ಈ ಸ್ಥಿತಿ ಇತ್ತು, ಈಗ ಈ ಸ್ಥಿತಿ ಇದೆ ಅಂತ ನೀವು ಗ್ರಹಿಸ್ಕೊಳ್ತೀರ. ಸರಿನಾ? ನೀವು ಸ್ಪಿರಿಚುವಲ್ ಅಕಾಡೆಮಿ ಪುಸ್ತಕ ಓದಿದಾಗ ಪ್ರತಿಯೊಂದು ಗ್ರಂಥಿನಲ್ಲೂ ಕೂಡ ಒಂದೊಂದು ಸಾಕಷ್ಟು ಹಲವಾರು ಸ್ಥಿತಿಗಳನ್ನು ದಾಜಿಯವರು ವಿವರಣೆ ಮಾಡಿದ್ದಾರೆ. ನೀವು ಸ್ಪಿರಿಚುವಲ್ ಅಕಾಡೆಮಿ ತಿಳ್ಕೋಬೇಕು, ಅದರಿಂದ ನಾವು ಲಾಭ ಪಡ್ಕೋಬೇಕು ಅಂತಂದ್ರೆ ಪ್ರತಿ ಗ್ರಂಥಿನಲ್ಲಿ ಬರ್ತಕ್ಕಂಥ ಚಕ್ರದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಸ್ಥಿತಿಗಳನ್ನೆಲ್ಲ ನಾವು ಒಂದು ಕಡೆ ಬರೆದಿಟ್ರೆ ಆಗ ನಮಗೆ ಧ್ಯಾನ ಮಾಡಿದಾಗ ಯಾವ ಸ್ಥಿತಿ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಯಾವ ಸ್ಥಿತಿ ಪ್ರಮುಖವಾಗಿ ಬರ್ತಿದೆ ಅಂತ ಗೊತ್ತಾಯ್ತು ಅಂತಂದ್ರೆ ಯಾವ ಬಿಂದುನಲ್ಲಿ ನಮ್ಮ ಕೆಲಸ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಈ ಬಿಂದುನಲ್ಲಿ ನನ್ನ ಕೆಲಸ ನಡೀತಿದೆ ಅಂತ ಗೊತ್ತಾಯ್ತು ಅಂತಂದ್ರೆ ಮುಂದಿನ ಬಿಂದುಗೆ ಹೋಗ್ಲಿಕ್ಕೆ ನಾ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಇದೆಲ್ಲ ಸ್ಥಿತಿಗತಿಗಳನ್ನ ನಾನು ಇವತ್ತೇನು ಮೂಲಭೂತವಾದಂತ 4 ಪ್ರಶ್ನೆ ಕೇಳಿದ್ನಲ್ಲ, ಆ 4 ಪ್ರಶ್ನೆ ಮೇಲೇನೆ ಎಲ್ಲ ಆಧಾರವಾಗಿದೆ. ಆ 4 ಪ್ರಶ್ನೆ ಸರಿಯಾದಂತ ರೀತಿಯಲ್ಲಿ ನೀವು ಗ್ರಹಿಸಿದ್ದೇ ಆದರೆ ಉತ್ತರನ ಪ್ರತಿ ಧ್ಯಾನ ಆದ್ಮೇಲೆ, ಅದು ಕೇವಲ ಧ್ಯಾನ ಸಮಯದಲ್ಲ, ಈಗ ನಾವು ಪುಸ್ತಕ ವಾಚನ ಎಲ್ಲ ಮಾಡ್ತೀವಲ್ಲ, ಪುಸ್ತಕ ವಾಚನ ಮಾಡಿದಾಗ್ಲೂ ಕೂಡ ನಿಮ್ಮ ಸ್ಥಿತಿಗತಿ ವ್ಯತ್ಯಾಸ ಆಗುತ್ತೆ. ಗೊತ್ತಾಯ್ತು? ಬೇಕಾದ್ರೆ ನೋಡಿ, ಪುಸ್ತಕ ವಾಚನ ಮಾಡಲಿಕ್ಕೆ ಶುರು ಮಾಡುವಂತ ಸಮಯದಲ್ಲಿ ನಿಮ್ಮ ಮನಸ್ಸು ಹೃದಯದ ಸ್ಥಿತಿ ಹೇಗಿರುತ್ತೆ, ಪುಸ್ತಕ ವಾಚನ ಮುಗಿಯುವಂತ ಸಮಯದಲ್ಲಿ ನಿಮ್ಮ ಮನಸ್ಸು ಹೃದಯದ ಸ್ಥಿತಿ ಹೇಗಿರುತ್ತೆ ಅಂತ ನೋಡ್ರಿ. ಅಜಗಜಾಂತರ ವ್ಯತ್ಯಾಸ ಇದೆ. ಆಯ್ತಾ? ಇದು ಕೇವಲ ಇಲ್ಲಿ ಮಾತ್ರ ಅಂತಲ್ಲ. ಈಗ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದೀರಾ, ಮನೇಲಿ ಯಾರೋ ಸಂಸಾರಿಕರು ಬಂದ್ರು, ಸಿಕ್ಕಾಪಟ್ಟೆ ಅವರು ಸಂಸಾರ ತಾಪತ್ರೆಯಲ್ಲೇ ಹೇಳ್ಕೊಡ್ರು ಅಂತ ಇಟ್ಕೊಳ್ರಿ. ನಿಮ್ಮ ಹೃದಯ ನೋಡ್ಕೊಳ್ರಿ. ಹೃದಯ ಭಾರವಾಗಿ ಮನಸ್ಸು ಚಡಪಡಿಸ್ತಾ ಇರುತ್ತೆ. ಯಾವಕ್ಕಪ್ಪ ಇದು, ಏನಪ್ಪ ಮುಗಿಸ್ತಾನೆ ಇಲ್ಲ ಇವರು ಅಂತ.
ಸರಿನಾ? ಯಾಕೆಂತಂದ್ರೆ ನಿಮ್ಮ ಮನಸ್ಸು ಆಧ್ಯಾತ್ಮಿಕ ಕಡೆಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ, ಇವ್ರು ಬಂದು ಸಂಸಾರದ ಕಡೆ ನಿಮ್ಮನ್ನ ಎಳಿತಾ ಇದೆ. ಏನ್ ಅನ್ಸುತ್ತೆ ಅವಾಗ ಮನಸ್ಸಿಗೆ? ಸದ್ಯ ಮುಗಿದ್ರೆ ಸಾಕಪ್ಪ ಅಂತ ಅನ್ಸುತ್ತೆ. ಕರೆಕ್ಟಾ? ಸೊ ಇದು ಬೇರೆ ಬೇರೆ ಸನ್ನಿವೇಶದಲ್ಲೂ ಕೂಡ ಮ್ಯೂಟ್ ಮಾಡ್ಕೊಳ್ರಿ. ಸೊ ಬೇರೆ ಬೇರೆ ಸನ್ನಿವೇಶದಲ್ಲೂ ಕೂಡ ನಾವು ಇದನ್ನ ನಮ್ಮ ಹೃದಯದ ಕಡೆಗೆ ಗಮನ ಕೊಡೋದನ್ನ ಕಲಿಬೇಕು. ಆಯ್ತಾ? ಈಗ ನಾವು ಫಾರ್ ಎಕ್ಸಾಂಪಲ್ ಧ್ಯಾನಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ರಿ. ಈಗ ಧ್ಯಾನದ ಭಾನುವಾರ ಬೆಳಗ್ಗೆ ಧ್ಯಾನಕ್ಕೆ ಹೋಗ್ತೀವಿ. ಸತ್ಸಂಗ ಎಂಟರ್ ಆದಾಗ ಆ ವಾತಾವರಣ ಹೇಗಿದೆ ಅದನ್ನ ನೋಡ್ಕೊಳ್ರಿ. ಹೃದಯ ಹೇಳುತ್ತೆ ನಿಮಗೆ ವಾತಾವರಣ ಹೀಗಿದೆ ಅಂತ. ಧ್ಯಾನ ಮುಗಿದ ಮೇಲೆ, ಸತ್ಸಂಗ ಎಲ್ಲ ಮುಗಿದ ಮೇಲೆ ಮತ್ತೆ ನಿಮ್ಮ ಹೃದಯ ನೋಡ್ಕೊಳ್ರಿ. ಈಗ ವಾತಾವರಣ ಹೇಗಿದೆ, ನನ್ನ ಹೃದಯದ ವಾತಾವರಣ ಹೇಗಿದೆ, ಜೊತೆಗೆ ಹೊರಗಿನ ವಾತಾವರಣ ಹೇಗಿದೆ ಅಂತ ಹೃದಯ ಕೇಳ್ತು ಅಂತಂದ್ರೆ ಹೃದಯ ಉತ್ತರ ಕೊಡುತ್ತೆ. ಅದೇ ಹೃದಯದ ಸ್ಥಿತಿ ಕಡೆ ನಾವು ಗಮನ ಕೊಟ್ಟಿಲ್ಲ, ಹೊರಗಡೆಯಿಂದ ಬರ್ತಿರ್ತಕ್ಕಂಥ ವಡೆ ಬೋಂಡದ ಕಡೆ ನಾವೇನಾದ್ರು ಗಮನ ಕೊಟ್ರೆ ಏನು ಬರುತ್ತೆ? ಹಾ, ಒಳ್ಳೆ ವಾಸನೆ ಬರ್ತಾ ಇದೆ, ಒಳ್ಳೆ ತಿಂಡಿ ಮಾಡಿದ್ದಾರೆ ಅಂತ ಬರುತ್ತೆ. ನಾವು ಎಲ್ಲಿ ಗಮನ ಕೊಡ್ತೀವೋ ಅದ್ರ ಪ್ರಕಾರ ನಮ್ಗೆ ಬರ್ತಾ ಸ್ಥಿತಿಗತಿ. ಹೊರಗಡೆ ಬಿಸಿ ಬಿಸಿಯಾಗಿ ಬೋಂಡನೋ ವಡೆನೋ ಮಾಡಿದರೆ ಹಾ, ಒಳ್ಳೆ ವಾಸನೆ ಬರ್ತಿದೆ ಅಂತ ಅನಿಸುತ್ತೆ. ಅದೇ ಒಳಗಡೆ ಗಮನ ಕೊಟ್ಟಿತ್ತು ಅಂತಂದ್ರೆ ಹಾ, ಒಳಗಡೆ ಚೆನ್ನಾಗಿದೆ ಸ್ಥಿತಿ. ಈ ಒಳಗಡೆ ಸ್ಥಿತಿ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಬೋಂಡ ತಕ್ಷಣಕ್ಕೆ ಹೋಗಿ ತಿನ್ಬೇಕು ಅಂತ ಅನಿಸಲ್ಲ. ಒಳಗಿನ ಸ್ಥಿತಿ ಗ್ರಹಿಕೆನೇ ಆಗಲಿಲ್ಲ ಅಂತಂದ್ರೆ ಯಾವ್ದೋ ರುಚಿ ಇಲ್ಲ ಬಿಡಪ್ಪ, ಅಲ್ಲಾದ್ರೆ ಏನೋ ಒಳ್ಳೆ ವಾಸನೆ ಬರ್ತದೆ, ಅದನ್ನ ಹೋಗಿ ಫಸ್ಟ್ ತಿನ್ನೋಣ ಅಂತ ಹೇಳಿ ಫಸ್ಟ್ ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ತೀವಿ. ಒಂದು ತಿಳ್ಕೊಳ್ರಿ, ಯಾರು ಹೃದಯದ ರುಚಿನ ಅನುಭವಿಸ್ತಿರೋ ನೀವು ತಿಂಡಿ ತಿನ್ನೋ ಕ್ಯೂನಲ್ಲಿ ಲಾಸ್ಟ್ ನಿಂತ್ಕೊಳ್ತೀರಿ. ಯಾರು ಹೃದಯದ ರುಚಿನ ಇನ್ನೂ ಅನುಭವಿಸ್ತಾ ಇಲ್ವೋ ಅವರು ತಿಂಡಿ ತಿನ್ನೋ ಕ್ಯೂನಲ್ಲಿ ಮೊದಲು ಹೋಗಿ ನಿಂತ್ಕೊಳ್ತಾರೆ. ಸರಿ, ಅದಕ್ಕೆ ಅದು ಕೂಡ ಟೆಸ್ಟ್. ಇದೆಲ್ಲ ನಾವು ಗಮನಿಸ್ತಾ ಇರ್ತೀವಿ, ಯಾರ್ಯಾರು ಎಷ್ಟು ಫಾಸ್ಟ್ ಹೋಗಿ ತಿಂಡಿಗೆ ನಿಂತ್ಕೊಳ್ತಾರೆ. ತಿಂಡಿ ಹಾಕ್ಕೋಬೇಕಾದ್ರೆ ಒಂದ್ ಸೌಟೆ ಸಾಕಾಗತ್ತಾ, 2-3 ಸೌಟ್ ಹಾಕ್ಸ್ಕೊಳ್ತಾರ? ತಿಂದಾದ್ಮೇಲೆ ತಿಂದು ತೇಗದ ಇದಾರ ಅಥವಾ ತಿಂದು ಸ್ವಲ್ಪ ಮಟ್ಟಿಗೆ ಹಗುರವಾಗಿ ಖುಷಿಯಾಗಿದಾರ? ಅಲ್ವಾ? ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಹೆಚ್ಚಿನ ಸ್ತರದಲ್ಲಿ ತಿಂತು ಅಂದ್ರೆ ತೇಗ್ತಾ ಇರ್ತೀವಿ. ಹೌದೋ ಇಲ್ಲೋ? ಎಷ್ಟು ಬೇಕೋ ಅಷ್ಟೇ ತಿಂದ್ರೆ ಹೊಟ್ಟೆಗೆ ಅದು ಸಾಕಾಗತ್ತೆ, ಆಗ ಜಾಸ್ತಿ ತೇಗ್ ಬರಲ್ಲ. ಹೊಟ್ಟೆನಲ್ಲಿ ಮೇಲ್ಭಾಗದಲ್ಲಿ ಗಾಳಿ ಇರುತ್ತೆ, ಹೊಟ್ಟೆಯ ಮೇಲ್ಭಾಗದಲ್ಲಿ ಗಾಳಿ ಇರುತ್ತೆ. ನಾವು ತಿಂದು ತೇಗೋದು ಅಂತಂದ್ರೆ ಹೊಟ್ಟೆನ ಎಷ್ಟು ತುಂಬಿಸ್ತೀವಿ ಅಂತಂದ್ರೆ ಆ ಗಾಳಿಗೆ ಜಾಗನೇ ಬಿಟ್ಟಿಲ್ಲ, ತೇಗ್ತಾ ಇರ್ತೀವಿ. ಅಂದ್ರೆ ಹೊಟ್ಟೆ ತುಂಬಾ ತಿಂದಿದೀವಿ ಅಂತ ಆಯ್ತಲ್ಲಿ. ಮೇಲ್ಗಡೆ 20% ಇದೆಯಲ್ಲ ಹೊಟ್ಟೆನಲ್ಲಿ ಜಾಗ, ಅಲ್ಲಿ ಗಾಳಿ ಇರುತ್ತೆ, ಎಲ್ರಿಗೂ ಗಾಳಿ ಇರುತ್ತೆ. ಆ 20% ನೀವು ಆಹಾರದಿಂದ ತುಂಬಿಸಿದ್ರೆ ನಿಮ್ಗೆ ತೇಗ್ ಬರ್ತಾ ಇರುತ್ತೆ. ಆ 20% ಮುಟ್ದೇ ಇರ್ತಕ್ಕಂಥ ಸ್ಥಿತಿನಲ್ಲಿ ಆಹಾರ ತಿಂದ್ರಿ, ಒಂದು 70-80% ಅಷ್ಟೇ ತಿಂದ್ರಿ ಹೊಟ್ಟೆನಲ್ಲಿ, ಆವಾಗ ಜಾಸ್ತಿ ತೇಗ್ ಬರಲ್ಲ. ತುಂಬಾ ಜನ ನನಗೆ ಕಂಪ್ಲೇಂಟ್ ಮಾಡ್ತಾರೆ, ಯಾವಾಗಲೂ ತೇಗ್ ಬರ್ತಿರುತ್ತೆ, ಯಾವಾಗಲೂ ತೇಗ್ ಬರ್ತಿರುತ್ತೆ ನಮಗೆ ಅಂತ. ಯಾಕೆಂತಂದ್ರೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ತಿಂತಾ ಇದ್ದೀರಾ ಅಷ್ಟೇನೆ. ಆದ್ರೆ ತಿನ್ನೋದು ಕಡಿಮೆ ಆಗಬಾರ್ದು, ತೇಗ್ ನಿಲ್ಲಿಸ್ಬೇಕು ನೀವು. ಎಲ್ರದ್ದು ಪ್ರಶ್ನೆ ಇದು. ಡಾಕ್ಟರ್ ಹತ್ರ ಬಂದ್ಮೇಲೆ ನಾ ತಿನ್ನೋದು ಕಡಿಮೆ ಮಾಡಲ್ಲ, ನಾನು ಇದ್ದಂಗೆ ತಿಂತಾ ಇದ್ದೀನಿ ಲೈಫ್ ಲಾಂಗ್, ನೀವು ಆದ್ರೆ ನನ್ನ ಕಾಯಿಲೆ ಬರ್ದಂಗೆ ನೋಡ್ಕೋಬೇಕು, ತೇಗ್ ಬರ್ದಂಗೆ ನೋಡ್ಕೊ, ಇದು ಅವ್ರ ಡಿಮ್ಯಾಂಡ್. ಆಯ್ತು ಕಣ್ರಿ. ಸೊ ನೆಕ್ಸ್ಟ್ ಟೈಮ್ ಇಂದ ಬನಶಂಕರಿಗೆ ಬಂದಾಗ ನೋಡೋಣ, ಈ ಭಾನುವಾರ ಬರ್ತೀವಿ ಬನಶಂಕರಿಗೆ, ನೋಡೋಣ ಅದು ಏನ್ ಮಾಡ್ತೀರಾ ಅಂತ. ಯಾರ್ಯಾರು SNP3 ಅಭ್ಯರ್ಥಿಗಳೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ. ಅರ್ಥ ಆಯ್ತು? ಎಲ್ಲ ನಾವು ಸೆಷನ್ಗೆ ಬಂದಾಗಲೂ ನಾವು ಅದನ್ನೇ ನೋಡ್ತಾ ಇರ್ತೀವಿ, ಯಾರ್ಯಾರು ಯಾವ್ಯಾವ ಎಷ್ಟು ಫಾಸ್ಟ್ ಆಗಿ ಹೋಗಿ ತಿಂಡಿ ಕ್ಯೂರಿಗೆ ನಿಂತ್ಕೊಳ್ತಾರೆ ಅಂತ. ಯಾಕೆಂತಂದ್ರೆ ಹೃದಯದಲ್ಲಿ ರುಚಿ ಹತ್ತಿದ್ರೆ ನಾಲ್ಗೆ ರುಚಿ ಬಗ್ಗೆ ನಮ್ ಗಮನ ಹೋಗಲ್ಲ ಅಷ್ಟು. ತಿನ್ಬೇಕು, ಸ್ವಲ್ಪ ತಿಂಡಿ ತಿನ್ಬೇಕು, ಲೇಟ್ ಆಗಿ ತಗೊಳ್ತೀವಿ, ಪರವಾಗಿಲ್ಲ ಆಚೆ ಆದ್ರು. ಯಾಕೆಂದ್ರೆ ಇದನ್ನ ಸವಿತಾ ಇರ್ತೀವಲ್ಲ, ಹೃದಯದ ರುಚಿ ಸವಿತಾ ಇರ್ತೀವಿ. ಹೃದಯದ ರುಚಿ ಸವಿದೆ ಇದ್ದಾಗ ನಾಲಿಗೆ ರುಚಿ ಪ್ರಮುಖವಾಗುತ್ತೆ. ಸರಿನಾ? ಆಯ್ತು, ಇನ್ಯಾವುದು ಪ್ರಶ್ನೆ ಇಲ್ಲ ಅಂತ ಅನ್ಕೊಳ್ತೀನಿ. ಇವತ್ತು ಏನೆಲ್ಲ ಚರ್ಚೆ ಮಾಡಿದ್ರಿ ದಯವಿಟ್ಟು ಇದು ಮೂಲಭೂತವಾದಂಥ ವಿಚಾರಗಳು, ಇದು ಪುಸ್ತಕದಲ್ಲಿ ನಿಮಗೆ ಸಿಗಲ್ಲ. ದಯವಿಟ್ಟು ಕೂಡ ಇದನ್ನ ಮತ್ತೊಂದ್ಸತಿ ಕೇಳಿ ಮೆಲುಕು ಹಾಕೊಂಡು ಎಲ್ಲ ನೋಟ್ಸ್ ಮಾಡಿಟ್ಕೊಳ್ರಿ. ನೀವು ಧ್ಯಾನ ಆದ್ಮೇಲೂ ಏನ್ ಮಾಡ್ಬೇಕು ಅಂತ ಇವಾಗ ನಿಮ್ಗೆ ಗೊತ್ತಿದೆ. ಅಭ್ಯಾಸಗಳು ನಿಮ್ಮ ಹತ್ರ ಬಂದಾಗ ಅವ್ರಿಗೆ ಏನ್ ಹೇಳ್ಕೊಡ್ಬೇಕು ಅಂತ ಕೂಡ ಗೊತ್ತಿದೆ. ಸರಿನಾ? ಯಾತ್ರಾ ಗಾರ್ಡನಿಗೆ ಹೋದಾಗೂ ಬ್ರದರ್ ಒಳ್ಳೆ ಸ್ಥಿತಿ ಅನ್ಸತ್ತೆ ಬ್ರದರ್. ಕರೆಕ್ಟ್. ಇಷ್ಟು ವರ್ಷಕ್ಕಿಂತ ನಮಗೆ ಈ ಸಲ ಹೋದಾಗ ವೈಬ್ರೇಷನ್ ಬೇರೆ. ಅದೇ ಯಾಕೆಂತಂದ್ರೆ ಈಗ ಎಲ್ರೂ ಕೂಡ
ಸ್ವಲ್ಪ ಮಟ್ಟಿಗೆ ಸೂಕ್ಷ್ಮತೆ ಸಂವೇದನಾಶೀಲತೆ ಬೆಳೆಸ್ಕೊಂಡಿದ್ದಾರಲ್ವಾ, ಆ ವೈಬ್ರೇಷನ್ ಆಗಲಿ ಕಂಡೀಷನ್ ಆಗಲಿ ಗ್ರಹಿಸುವಂಥದ್ದನ್ನು ಸ್ವಲ್ಪ ಮಟ್ಟಿಗೆ ಕಂಡುಹಿಡ್ಕೊಂಡಿದ್ದೀರಾ, ರುಚಿ ಹತ್ತಿದೆ ಇವಾಗ. ಹಾಗಾಗಿ ಇವಾಗ ಏನು ಅನ್ಸುತ್ತೆ, ಹಾ ಆ ಸ್ಥಿತಿ ಎಷ್ಟು ಚೆನ್ನಾಗಿದೆಪ್ಪ. ಕಾನದಲ್ಲಿ ಒಂದು ಹೇಳ್ತೀನಿ ಕೇಳ್ರಿ, ಕಾನದಲ್ಲಿ ಇರ್ತಕ್ಕಂಥ ಕಂಡೀಷನ್ನು ಯಾಕೆ ನಿಮ್ಗೆ ಅಷ್ಟೊಂದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಅಂತಂದ್ರೆ, ಕಾನದಲ್ಲಿ ಜನಗಳಿಲ್ಲ, ಯಾರು ಹಾರ್ನ್ ಹೊಡೆಯಲ್ಲ, ಶಬ್ದ ಮಾಲಿನ್ಯ ಇಲ್ಲ, ಸರಿನಾ? ನಿಮಗೆ ಎಷ್ಟು ಬೇಕೋ ಅಷ್ಟು ತಿನ್ಲಿಕ್ಕೆ ಎಲ್ಲರೂ ಮುಕ್ತವಾಗಿ ಬಿಡ್ತಾರೆ. ಹರಟೆ ಹೊಡಿಲಿಕ್ಕೆ ಸಂಸಾರದಲ್ಲಿ ಮುಳುಗ್ಲಿಕ್ಕೆ ಯಾರು ಸಿಗಲ್ಲ. ಸಿಕ್ಕಿದ್ರೆ ಒಂದಿಷ್ಟು ಜನ ಸಿಗ್ತಾರೆ, ಏನೋ ಒಂದಿಷ್ಟು ಸಿಟ್ಟಿಂಗ್ ಕೊಡ್ತಾರೆ, ಅಷ್ಟೇ ಮುಗೀತು. ಕಾನಾದಲ್ಲಿ ಇದ್ದಂಗೆ ನೀವು ಮನೆಯಲ್ಲಿ ಜೀವನ ಮಾಡ್ಲಿಕ್ಕೆ ಆಗುತ್ತೆ. ಬೆಳಗ್ಗೆ ಎದ್ದು ಅಡುಗೆ ಆಗಿಲ್ಲ ಅಂತಂದ್ರೆ ಎಲ್ಲರೂ ಬಂಬಡ ಬಗೆಹರಿಸ್ತಾರೆ ಮನೆಯಲ್ಲಿ. ನಮ್ಗೆ ಆಫೀಸಿಗೆ ಲೇಟ್ ಆಯ್ತು, ಸ್ಕೂಲಿಗೆ ಲೇಟ್ ಆಯ್ತು, ನೀವು ಯಾಕೆ ಅಡುಗೆ ಆಗಿಲ್ಲ ಅಂತ. ಹೌದೋ ಇಲ್ಲ? ಅದು ಮನೆ ಹೆಂಗಸರಾಗಿದ್ರು ಅಂತೂ ಇನ್ನೂ ಕಷ್ಟ. ಎಲ್ಲರೂ ನಿಮ್ಮನ ಮೇಲೆ ಗೂಬೆ ಗೂಡಿಸ್ತಾರ, ಎಲ್ಲ ನಿಮ್ದೇ ತಪ್ಪು ಅಂತ. ಅವ್ರು ಏನ್ ಮಾಡ್ತಾರೆ ಬಿಡ್ತಾರೆ, ಅದು ಯಾರು ಲೆಕ್ಕಕ್ಕೆ ತಗೊಳ್ಳಲ್ಲ. ಬಟ್ ಮನೆ ಹೆಂಗಸರ ಮೇಲೆ ಎಲ್ಲರೂ ಜಬರ್ದಸ್ತ್ ಮಾಡ್ತಾರೆ. 8 ಗಂಟೆಗೆ ನಾ ಆಫೀಸ್ಗೆ ಹೋಗ್ಬೇಕು ಅಂತ ಗೊತ್ತಿಲ್ವಾ, ನಿಂಗೆ ತಿಂಡಿ ಮಾಡ್ಲಿಕ್ಕೆ ಆಗಲ್ವಾ ಅಂತ ಹೇಳ್ತಾರೋ ಇಲ್ಲೋ, ಎಲ್ಲರೂ ಜೋರು ಮಾಡ್ತಾರೋ ಇಲ್ಲೋ ಮನೆಯಲ್ಲಿ. ಸೊ ಎಲ್ಲರ ಮನೆಯಲ್ಲಿ ನಡೀತಕ್ಕಂಥ ವಿದ್ಯಮಾನನ ನಾ ಹೇಳ್ತಾ ಇದ್ದೀನಿ. ಈ ತರ ಯಾವ ತೊಡಕು ನಿಮ್ಗೆ ಕಾರಣದಲ್ಲಿ ಇರಲ್ಲ. ಯಾರು ಬಂದು ಹೇಳ್ತಾರೆ ನಿಮಗೆ ತಿಂಡಿ ಮಾಡು, ಊಟ ಮಾಡುತ್ತೆ, ಯಾರು ಏನು ಹೇಳಲ್ಲ. ಆರಾಮ ಖುಷಿಯಾಗಿ ಇರ್ತೀರ ಅಲ್ವಾ? ಹಾಗಾಗಿ ಒಂದು ಹೇಳ್ತೀನಿ ಕೇಳಿ, ಕಾರಣಗೂ ಹೋಗಿ ಸ್ಥಿತಿಗತಿನ ಗ್ರಹಿಸಕ್ಕಿಂತ ಈ ಸಂಸಾರದಲ್ಲಿ ಇಲ್ಲಿ ನಮ್ಮ ಸಂಸಾರ ಮಾಡ್ತಾ ಮಾಡ್ತಾ ಸ್ಥಿತಿಗತಿಗಳನ್ನ ಗ್ರಹಿಸೋದೇನಾದ್ರು ನಮಗೆ ರುಚಿ ಹತ್ತು ಬಿಟ್ರೆ, ಕಾರಣದಲ್ಲಿ ನಾವು ಏನು ಪ್ರಯತ್ನ ಪಡುವಂತ ಅಗತ್ಯನೇ ಇಲ್ಲ, ಎಲ್ಲ ತನಗೆ ತಾನೇ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಸೊ ನಿಜವಾದಂತ ಅಭ್ಯಾಸ, ನಿಜವಾದಂತ ತರಬೇತಿ ನಾವು ಸಂಸಾರದಲ್ಲಿ ಇದ್ಕೊಂಡು ಮಾಡಬೇಕು. ಸರಿನಾ? ಎಷ್ಟು ಜನಗಳ ಮನೆ ತುಂಬಾ ಟ್ರಾಫಿಕ್ ಇಂದ ಕೂಡಿರುತ್ತೆ, ಯಾವಾಗ ನೋಡಿದ್ರು ಹಾರ್ನ್ ಹೊಡಿತಿರ್ತಾರೆ, ಯಾರೋ ಮಾತಾಡ್ತಿರ್ತಾರೆ, ಇನ್ನೇನೋ ಮಾಡ್ತಿರ್ತಾರೆ. ಸಂಸಾರದಲ್ಲಿ ಅಕ್ಕಪಕ್ಕದವರೆಲ್ಲ ಬರ್ತಾರೆ, ಏನೋ ಒಂದಿಷ್ಟು ಕಿರ್ಚಾಡ್ತಿರ್ತಾರೆ, ಇನ್ಯಾರೋ ಗಲಾಟೆ ಮಾಡ್ತಿರ್ತಾರೆ, ಅಂಗಡಿಗೆ ಹೋಗ್ತಾರೆ, ಅವನೇನೇನೋ ಮಾತಾಡ್ತಾನೆ ಅಲ್ವಾ? ಇದೆಲ್ಲವನ್ನೂ ತಡ್ಕೊಂಡು ನೀವು ಸ್ಥಿತಿಗತಿಯ ಕಡೆಗೆ ಗಮನ ಕೊಟ್ಟು ಅದನ್ನ ಗ್ರಹಿಸ್ಕೊಂಡು ಗುರುತಿಸ್ಕೊಂಡು ಬೆಳೆಸ್ಕೊಂಡು ಅದ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಆಧ್ಯಾತ್ಮಿಕವಾಗಿ ಬೆಳೆದೇ ಆಯ್ತು ಅಂತಂದ್ರೆ, ಕಾನಾಗ್ ಹೋದಾಗ ನೀವು ಭಂಡಾರಕ್ಕಾಗ್ಲಿ ಅಥವಾ ಬೇರೆ ಸಮಯದಲ್ಲಿ ಅದರಿಂದ ಪಡಿತಕ್ಕಂಥ ಲಾಭದ ಸ್ಥಳನೇ ಬೇರೆ ಆಗುತ್ತೆ. ಅರ್ಥ ಆಯ್ತಾ? ಸರಿ ಕಣ್ರಿ, ಇಲ್ಲಿಗೆ ನಿಲ್ಲಿಸೋಣಂತೆ. ನಾಳೆ ಯಥಾ ಪ್ರಕಾರ ಮುಂದುವರ್ಸ್ಕೊಂಡು ಹೋಗೋಣ. ಆಯ್ತಾ? ಎಲ್ರಿಗೂ ಕೂಡ ಶುಭ ದಿವಸ. ನಮಸ್ತೆ. ನಮಸ್ತೆ ಬ್ರದರ್.